ಎಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಪರಂ ವರಪ್ರದಗುರೋ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವೈಗಾಗಮಾन्तಂ आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनुतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणितनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। इतेन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कूरकुलाधिपं येनोपनिषदां भाष्यं रामानुजमतानुगं रम्यं कृतं प्रपद्येतं रङ्गरामानुजं मुनिम् अद्भुतं यस्य विक्रान्तं वेदवीथीविशोधने अपरं निगमान्तार्यं प्रपद्ये विरराघवम् अतसीगुच्छसच्छायमञ्जितोरस्थलं श्रियाञ्जनाचलशृङ्गारमञ्जलिर्मम गाहताम्। ॐ आप्यायन्तु ममाङ्गानि वाक्प्राणश्चक्षुश्रोत्रमतो बलमिन्द्रियाणि च सर्वाणि सर्वं ब्रह्म उपनिषदं माहं ब्रह्म निराकुर्यां मा ब्रह्म निराकरोत् अनिराकरणमस्तु अनिराकरणं मेऽस्तु तदात्मनि निरतेय उपनिषत्सु धर्माः ते मयि सन्तु। ॐ शान्ति शान्ति शान्तिः। ಛಾಂದೋಗ್ಯ ಉಪನಿಷತ್ತಿನ ಸದ್ವಿದ್ಯಾ ಪ್ರಕರಣದಲ್ಲಿ ಆದೇಶ ಶಬ್ದದ ಅರ್ಥವನ್ನ ಹೇಗೆ ತಿಳ್ಕೊಳ್ಳೋದು ಅನ್ನೋ ಅರ್ಥದಲ್ಲಿ ವಿಚಾರ ಮಾಡ್ತಾರೆ ತುಂಬಾ ವಿಸ್ತಾರವಾಗಿ. ಯಾಕೆಂದ್ರೆ ನಮ್ಮ ಸಿದ್ಧಾಂತದಲ್ಲಿ ಅದಕ್ಕೆ ವಿಶೇಷವಾದ ಅರ್ಥವನ್ನು ಹೇಳಿದ್ದಾರೆ. ಅದರೊಳಗೆ ವ್ಯಾಕರಣದ ಬಲವೂ ಇದೆ. ಅದು ಹೇಗೆ ಅನ್ನೋದನ್ನ ವಿಚಾರ ಮಾಡಿ ತಿಳಿಸ್ತಾರೆ. ಯಾವ ರೀತಿಯಲ್ಲಿ ವ್ಯಾಕರಣದಲ್ಲಿ ವಿಚಾರ ಮಾಡಿ ಅನೇಕ ಸೂತ್ರಗಳು, ಹಾಗೆಯೇ ಪೂರ್ವಮೀಮಾಂಸಾ ಕೆಲವು ನ್ಯಾಯಗಳು, ವೇದ ಶಬ್ದಗಳಿಗೆ ಹೇಗೆ ಅರ್ಥ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಪೂರ್ವಮೀಮಾಂಸಾ ನ್ಯಾಯಗಳು ಬಹಳ ಉಪಯುಕ್ತ. ಅದನ್ನು ಪರೀಕ್ಷೆ ಮಾಡಿ ಎಲ್ಲ ಮಾಡಿ ಅನೇಕ ವಿಚಾರಗಳನ್ನು ಇಲ್ಲಿ ರಂಗರಾಮಾನುಜರು ಅವರ ಶ್ರುತಪ್ರಕಾಶಿಕೆಯ ವ್ಯಾಖ್ಯಾನ ಭಾವಪ್ರಕಾಶಿಕ ಅಂತ ಹೇಳಿದ್ರು. ಶ್ರೀಭಾಷ್ಯದ ವ್ಯಾಖ್ಯಾನವಾದ ಶ್ರುತಪ್ರಕಾಶಿಕೆ ಸುದರ್ಶನ ಸೂರಿಗಳದು, ಅದಕ್ಕೆ ರಂಗರಾಮಾನುಜರು ಭಾವಪ್ರಕಾಶಿಕ ಅಂತ ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಅದರಲ್ಲಿ ಇದನ್ನ ಇನ್ನೂ ವಿಸ್ತಾರವಾಗಿ ವಿಚಾರ ಮಾಡಿದ್ದಾರೆ. ಅದರಲ್ಲಿ ನಮಗೆ ವ್ಯಾಕರಣದ ತುಂಬಾ ಆಳವಾದ ವಿಷಯ ನಮಗೆ ಬೇಕಾಗಿಲ್ಲ ವಿಚಾರ. ಅದಕ್ಕೆ ನಾವು ವ್ಯಾಕರಣವನ್ನ ಪೂರ್ಣ ಅನೇಕ ಸೂತ್ರಗಳನ್ನ ಅಧ್ಯಯನ ಮಾಡಬೇಕಾಗುತ್ತೆ. ಅದಕ್ಕೆಲ್ಲ ವಿಚಾರವನ್ನು ತಿಳಿದುಕೊಂಡು ಆಮೇಲೆ ಮಾಡೋದಕ್ಕೆ ಸಾಧ್ಯ. ನಮಗೆ ಸಾಮಾನ್ಯವಾಗಿ ಸಂಗ್ರಹವಾಗಿ ಹೇಳಬೇಕು ಅಂದ್ರೆ ಆದೇಶ ಶಬ್ದಕ್ಕೆ ವೇದದಲ್ಲಿ ಉಪದೇಶ ಅನ್ನುವ ಅರ್ಥದಲ್ಲಿ ಪ್ರಯೋಗ ಇದೆ ಪ್ರಸಿದ್ಧವಾಗಿ. ಆದೇಶ ಶಬ್ದಕ್ಕೆ ಇಲ್ಲಿ ಹೇಗೆ ಅರ್ಥ ಮಾಡಬೇಕು ಅನ್ನೋದು ವಿಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ಆಂಗ್ ಎನ್ನುವ ಉಪಸರ್ಗ ಮೊದಲು ಇರುವಂತಹ ದಿಶಧಾತುವಿನಿಂದ ಉಂಟಾಗಿರೋದು ಆದೇಶ ಅಂತ ಶಬ್ದ. ಆದೇಶ ಶಬ್ದಕ್ಕೆ ಭಾಷ್ಯಕಾರರು ಆದೇಶಂ ತಂ ಆದೇಶಂ ಅಪ್ರಾಕ್ಷ್ಯ ಅಂತ ಹೇಳಿದಾಗ ಆದೇಷ್ಟಾರಂ ಪ್ರಶಾಸಿತಾರಂ ಅಂತ ಅರ್ಥ ಮಾಡುದು. ಪ್ರಶಾಸನ ಮಾಡುವವನು ಅನ್ನುವ ಅರ್ಥ ಮಾಡುದು. ಪ್ರಶಾಸನವನ್ನು ಮಾಡುವವನು ಪರಮಾತ್ಮ ಅಂತ ಅರ್ಥ ಮಾಡಿದ್ರು. ಪ್ರಕರಣಕ್ಕೆ ಎಲ್ಲ ಅನುಗುಣವಾಗಿ ಈ ಅರ್ಥ ಮಾಡಬೇಕಾದ್ರೆ ಆದೇಶಂ ಅನ್ನೋದಕ್ಕೆ ಕರ್ಮಾರ್ಥ ಬರಬೇಕು. ಆಬ್ಜೆಕ್ಟ್ ಆಫ್ ಉಪದೇಶ, ಆಬ್ಜೆಕ್ಟ್ ಆಫ್ ಪ್ರಶಾಸನ, ನಿಯಮನ ಮಾಡುವವನು, ಯಾರು ನಿಯಮನ ಮಾಡ್ತಾನೋ ಅವನು ಆದೇಶ ಶಬ್ದದಿಂದ ಹೇಳಲ್ಪಟ್ಟಿದ್ದಾನೆ ಅಂತ ಅರ್ಥ ಮಾಡುದು. ಅದನ್ನೇ ಇಲ್ಲಿ ವ್ಯಾಕರಣದ ಪ್ರಕಾರ ವಿಚಾರ ಮಾಡ್ತಾ ಇದ್ದಾರೆ. ಸ್ವಲ್ಪ ಸಂಗ್ರಹವಾಗಿ ಕೆಲವು ಭಾಗ ಹೋದ್ಸತಿ ನೋಡಿದ್ವಿ. ಒಂದು ಸ್ವಲ್ಪ ವಿಚಾರ ತಿಳಿದು ಆಮೇಲೆ
ಮುಂದೆ ವ್ಯಾಖ್ಯಾನವನ್ನು ಮುಂದುವರಿಸೋಣ. ಅಲ್ಲಿ ಪ್ರಧಾನವಾಗಿ ಪೂರ್ವ ಪಕ್ಷದ ಕೆಲವು ವಿಷಯಗಳನ್ನು ಹೇಳಿ, ಇಲ್ಲಿ ಮುಖ್ಯವಾಗಿ ಸದ್ವಿದ್ಯಾ ಪ್ರಕರಣದಲ್ಲಿ ಪೂರ್ಣವಾಗಿ ಪ್ರಕರಣವನ್ನ ಪರೀಕ್ಷೆ ಮಾಡಿದ್ರೆ ನಮಗೆ ತಿಳಿಯೋದು, ಉದ್ದಾಲಕರ ಒಂದು ಉದ್ದೇಶ ಶ್ವೇತಕೇತುವಿಗೆ ಉಪದೇಶ ಮಾಡ್ತಿರೋದು ಪರಮಾತ್ಮನ ಉಪಾದಾನತ್ವ ಮುಖ್ಯವಾಗಿ, ಮತ್ತೆ ನಿಮಿತ್ತತ್ವವು ಸೇರಿ, ಇದೆರಡೂ ಕೂಡ ಒಬ್ಬನೇ ಜಗತ್ತಿಗೆ ಉಪಾದಾನವು ನಿಮಿತ್ತವು ಅನ್ನೋ ತಿಳಿಸೋದು. ಅದರಲ್ಲಿ ಉಪಾದಾನತ್ವವೇ ಪ್ರಧಾನವಾಗಿ ಅನ್ನೋದು ತಿಳಿಸುತ್ತೆ ಮೊದಲು. ಬಾದರಾಯಣರು ಅದೇ ರೀತಿಯಲ್ಲಿ ಸೂತ್ರ ಮಾಡಿದ್ರು. ಪ್ರಕೃತಿಶ್ಚ ಪ್ರತಿಜ್ಞಾದೃಷ್ಟ ಅಂತ ಅನುಪರೋಧಾತ್ ಅಂತ ಸೂತ್ರ, ಪ್ರಕೃತಿ ಅಧಿಕರಣ ಅಂತ, ಮೊದಲನೇ ಅಧ್ಯಾಯದ 4ನೇ ಪಾದದ ಕಡೆಯ ಅಧಿಕರಣದ ಹಿಂದಿನ ಅಧಿಕರಣ, 4ನೇ ಪಾದ ಮೊದಲನೇ ಅಧ್ಯಾಯದಲ್ಲಿ. ಅದರಲ್ಲಿ ಕಡೆ ಅಧ್ಯಾಯ ಸರ್ವವ್ಯಾಖ್ಯಾನ ಅಧಿಕರಣ, ಅದಕ್ಕೆ ಹಿಂದಿನದು ಪ್ರಕೃತಿ ಅಧಿಕರಣ ಅಂತ ಬಾದರಾಯಣರು ಸೂತ್ರ ಮಾಡಿದಾಗ ಪ್ರಕೃತಿಶ್ಚ ಪ್ರತಿಜ್ಞಾದುಷ್ಟ ಅಂತ ಅನುಪರೋಧಾತ್. ಪ್ರಕೃತಿ ಅಂದ್ರೆ ಅಲ್ಲಿ ಉಪಾದಾನ ಕಾರಣಂ ಅಂತ ಅರ್ಥ ಮಾಡುದು. ಚ ಅನ್ನೋದಕ್ಕೆ ನಿಮಿತ್ತವೂ ಹೌದು ಅಂತ ಅರ್ಥ ಮಾಡುದು. ಉಪಾದಾನ ಕಾರಣವು ಪರಮಾತ್ಮ, ನಿಮಿತ್ತವೂ ಸಹ. ಯಾಕೆ ಅಂದ್ರೆ ಪ್ರತಿಜ್ಞೆ ಮತ್ತು ದೃಷ್ಟಾಂತಗಳಿಗೆ ಇಲ್ಲದೆ ಇರೋದ್ರಿಂದ. ಪ್ರತಿಜ್ಞೆ ಏನಂದ್ರೆ ಒಂದನ್ನು ತಿಳಿದ್ರೆ ಎಲ್ಲ ತಿಳಿಬಹುದು ಅನ್ನೋದು ಪ್ರತಿಜ್ಞೆ. ದೃಷ್ಟಾಂತ ಕಾರ್ಯಕಾರಣ ಭಾವವನ್ನು ಹೇಳಿ, ಒಂದು ಮಣ್ಣನ್ನು ತಿಳಿದ್ರೆ ಅದರಿಂದ ಆದ ಕಾರ್ಯಗಳೆಲ್ಲ ತಿಳಿಬಹುದು, ಈ ರೀತಿ ಹೇಳಿ ಏಕವಿಜ್ಞಾನೇನ ಸರ್ವವಿಜ್ಞಾನ ಅನ್ನೋದು ಪ್ರತಿಜ್ಞೆ, ಅದಕ್ಕೆ ಅನುಗುಣವಾದ ದೃಷ್ಟಾಂತ. ಇವೆರಡು ಇದೆರಡಕ್ಕೂ ಕೂಡ ವಿರೋಧವಿಲ್ಲದಂತೆ ಹೇಳಬೇಕು ಅಂದ್ರೆ ಪರಮಾತ್ಮನೇ ಉಪಾದಾನವು ನಿಮಿತ್ತವು ಅನ್ನೋದೇ ಅಲ್ಲಿ ಮುಖ್ಯ ಅನ್ನೋದನ್ನ ಬಾದರಾಯಣರು ಸ್ಥಾಪನೆ ಮಾಡಿದ್ರು. ಅಲ್ಲಿ 6 ಸೂತ್ರಗಳಲ್ಲಿ ಸ್ಥಾಪನೆ ಮಾಡ್ತಾರೆ. ಅಭಿಜ್ಯೋಪದೇಶ ಚ ಆತ್ಮಕೃತೆ ಮೊದಲಾದ ಸೂತ್ರಗಳು ಸಾಕ್ಷಾತ್ ಉಭಯಾಮ್ನಾನಾತ್ ಮತ್ತೆ ಯೋನಿಶ್ಚಯೀಯತೆ, ಇದೆಲ್ಲ ಸೂತ್ರಗಳು ಅಲ್ಲಿ ಬರುವಂತಹದ್ದು ಪರಮಾತ್ಮನ ಉಪಾದಾನ ನಿಮಿತ್ತ ಎರಡು ಪರಮಾತ್ಮನೇ ಅನ್ನೋದನ್ನ ಹೇಗೆ ಸ್ಥಾಪನೆ ಮಾಡುತ್ತೆ ಈ ಸದ್ವಿದ್ಯಾ ಪ್ರಕರಣದಲ್ಲಿ, ಮತ್ತೆ ಇತರ ಉಪನಿಷತ್ತುಗಳ ಪ್ರಮಾಣಗಳನ್ನು ಅಲ್ಲಿ ಹೇಳ್ತಾರೆ. ಆ ಪ್ರಕರಣದಲ್ಲಿ ಆರಂಭದಲ್ಲಿ ಇಲ್ಲಿ ಬರೋದು ಒಂದನ್ನು ತಿಳಿದ್ರೆ ಎಲ್ಲ ತಿಳಿಬಹುದು, ಏಕವಿಜ್ಞಾನೇನ ಸರ್ವವಿಜ್ಞಾನ. ಅದನ್ನ ಆದೇಶ ಉತತಮಾದೇಶಂ ಅಪ್ರಾಕ್ಷ್ಯ ಏನ ಅಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಭವತಿ ಅವಿಜ್ಞಾತಂ ವಿಜ್ಞಾತಂ ಅಂತ ಹೇಳೋದು. ಎಲ್ಲವೂ ಕೂಡ ಶ್ರುತಂ ಮತಂ ವಿಜ್ಞಾತಂ ಅನ್ನೋದ್ರಿಂದ ಶ್ರವಣ ಮನನ ನಿಧಿಧ್ಯಾಸನ ಅಂತಾನು ಅರ್ಥ ಮಾಡ್ತಾರೆ. ಎಲ್ಲವೂ ಮಾಡಿದ ಹಾಗಾಗತ್ತೆ ಅವನನ್ನು ತಿಳಿದ್ರೆ ಅಂತ ಅವರು ಉಪದೇಶ ಮಾಡಿದ್ರು. ಅದು ಒಬ್ಬನಿಂದ ತಿಳಿದ್ರೆ ಎಲ್ಲ ತಿಳಿಬೇಕಾದ್ರೆ ಎಲ್ಲ ವಿಧ ಕಾರಣವೂ ಒಬ್ಬನೇ ಆಗಿರ್ಬೇಕು. ಆದ್ದರಿಂದ ಆದೇಶ ಅಪ್ರಾಕ್ಷ್ಯ ಅಂದ್ರೆ ಆದೇಶ ಶಬ್ದಕ್ಕೆ ಬರೀ ಆಚಾರ್ಯರು ಉಪದೇಶ ಅಂತ ಅರ್ಥವಲ್ಲ. ಉಪದೇಶ ಅಂತ ಅರ್ಥ ಮಾಡಿಬಿಟ್ರೆ ಅದು ವಾಕ್ಯ ರೂಪದಲ್ಲಿದೆ. ಅದನ್ನು ತಿಳಿದ್ರೆ ಹೇಗೆ ಉಪಾದಾನ ನಿಮಿತ್ತ ಎಲ್ಲ ಹೇಗೆ ತಿಳಿಯಕ್ಕೆ ಸಾಧ್ಯ? ಅದರಿಂದ ಸಾಕ್ಷಾತ್ತಾಗಿ ತಿಳಿಬೇಕು. ಅವನನ್ನು ತಿಳಿದ್ರೆ ಪರಮಾತ್ಮನನ್ನ ಬ್ರಹ್ಮ ಜಿಜ್ಞಾಸ ಅಂತ ಹೇಳುವಾಗ, ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನುವಾಗ ಬ್ರಹ್ಮ ಜಿಜ್ಞಾಸ ಶಬ್ದಕ್ಕೆ ಹೇಗೆ ಅರ್ಥ ಮಾಡೋದು ಅಂತ ಹೇಳಿದ್ರೆ ಬ್ರಹ್ಮ ಮಾಡುವ ಜಿಜ್ಞಾಸೆ ಅಂತ ಅರ್ಥವೇ ಅಂತ ಹೇಳಿದ್ರೆ ಬ್ರಹ್ಮ ಕರ್ಮಾರ್ಥದಲ್ಲಿ ಹೇಳಿದ್ರು. ಅಲ್ಲಿ ಬ್ರಹ್ಮನ ವಿಷಯದಲ್ಲಿ ಮಾಡುವ ಜಿಜ್ಞಾಸೆ, ಬ್ರಹ್ಮನನ್ನು ತಿಳಿದುಕೊಳ್ಬೇಕು ಅಂತ ಬ್ರಹ್ಮಣೋ ಜಿಜ್ಞಾಸ ಅಂತ ಕರ್ಮಣಿ ಷಷ್ಠಿ ಅಂತ ಅರ್ಥ ಮಾಡಿದ್ರು ಕರ್ಮಾರ್ಥದಲ್ಲಿ. ಅಲ್ಲಿಯೂ ಹಾಗೆ ಸಮಾಸ ಮಾಡುವಾಗ ಪ್ರಕರಣಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು. ಹಾಗೆಯೇ ಇಲ್ಲಿಯೂ ಕೂಡ ಅದನ್ನ ಇಲ್ಲಿ ಸ್ವಲ್ಪ ವಿಚಾರ ಮಾಡ್ತಾರೆ, ಹೇಗೆ ಅದು ಮಾಡೋದು, ಸಮರ್ಥನೆ ಮಾಡಬೇಕಲ್ಲ ಅಂತ. ಏಷ ಆದೇಶ ಉಪನಿಷತ್ತಿನಲ್ಲಿ ತೈತಿರಿಯ ಉಪನಿಷತ್ತಲ್ಲಿ ಬರೋ ವಾಕ್ಯ ಏಷ ಆದೇಶ ಏಷ ಉಪದೇಶ ಏಷ ವೇದೋಪನಿಷತ್ ಅಂತ ಬರುತ್ತೆ. ಆದೇಶ ಉಪದೇಶ ಅಂತ ಎರಡು ಬೇರೆ ಬೇರೆಯಾಗಿ ಹೇಳಿದೆ ಶ್ರುತಿಯಲ್ಲಿ. ಆದೇಶವು ಉಪದೇಶ ಅರ್ಥದಲ್ಲಿದ್ದರೆ ಹಾಗೆ ಹೇಳಕ್ ಸಾಧ್ಯವಾಗ್ತಿರ್ಲಿಲ್ಲ. ಇತಿ ಏವಂ ಪೃಥಕ್ ಉಪದಿಷ್ಟಯೋಹೋ ಎರಡು ಹೇಳಿರೋದ್ರಿಂದ ಈ ಬಾದರಾಯಣರ ನ್ಯಾಯಗಳನ್ನು ತೆಗಿತಾರೆ. ಸೂತ್ರದೆಲ್ಲ ನ್ಯಾಯಗಳೇ. ಆ ನ್ಯಾಯವನ್ನ ಆ ಹೇತು ಎಲ್ಲೆಲ್ಲ ಇದೆಯೋ ಅಲ್ಲೆಲ್ಲ ನಾವು ಅನ್ವಯಿಸಬಹುದು. ಸೂತ್ರ ಅಂತ ಹೇಳಿದ್ರೆ ಪಕ್ಷ ಸಾಧ್ಯ ಹೇತು ಇದೆ. ಈ ಹೇತು ಇದ್ದರೆ ಈ ಪಕ್ಷದಲ್ಲಿ ಇದನ್ನು ಸಾಧಿಸಬಹುದು ಅಂತ ಅರ್ಥ. ಹೇತುವನ್ನು ಇಟ್ಟುಕೊಂಡು ಪಕ್ಷದಲ್ಲಿ ಸಾಧ್ಯವನ್ನು ತಿಳಿಸ್ಕೊಳ್ಬಹುದು. ಹೊಗೆ ಅನ್ನೋದು ಹೇತು. ಹೊಗೆಯನ್ನು ನೋಡಿ ಪರ್ವತ ಪಕ್ಷ, ಸಾಧ್ಯ ಬೆಂಕಿ.
ಹೊಗೆ ಇದ್ದ ಕಡೆ ಎಲ್ಲ ಬೆಂಕಿ ಇದೆ ಅಂತ ಊಹೆ ಮಾಡ್ಬೋದು. ಎತ್ತರ ಎತ್ತರ ಧೂಮಃ ತತ್ರ ತತ್ರ ವನ್ಹೀಹಿ ಅಂತ ಹೇಳ್ಬಿಟ್ಟು ಹಾಗೆ ಹೇತುವನ್ನು ಇಟ್ಟುಕೊಂಡು ಸಾಧನೆ ಮಾಡ್ಬೋದು. ಅನುಮಾನಗಳೆಲ್ಲ ಈ ರೀತಿ ಪಕ್ಷ ಸಾಧ್ಯ ಹೇತು. ನ್ಯಾಯಗಳಲ್ಲಿ ಇದೇ ಒಂದು ದೊಡ್ಡ ಉಪಯೋಗ ಏನು ಅಂದ್ರೆ, ಸೂತ್ರ ಅಂದ್ರೆ ಅದುವೇ ನ್ಯಾಯ ರೂಪದಲ್ಲಿ, ನ್ಯಾಯ ಅನುಮಾನದ ರೂಪದಲ್ಲಿ ಇರುತ್ತೆ ಸೂತ್ರಗಳೆಲ್ಲ. ಅದಕ್ಕೆ ಬೇಕಾದಷ್ಟು ವಿಸ್ತಾರವಾದ ಅರ್ಥವಿದೆ ಅಂತ ಹೇಳಿದ್ರು. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ ಒಂದು ಅಸ್ತೋಭಂ ಅನವದ್ಯಂಚ ಸೂತ್ರಂ ಸೂತ್ರವಿದೋ ವಿದುಹು. ಸೂತ್ರಕ್ಕೆ ಅದುವೇ ಲಕ್ಷಣ. ಅಲ್ಪಾಕ್ಷರವಾಗಿರ್ಸಲ್ಲ, ಕಡಿಮೆ ಅಕ್ಷರಗಳಲ್ಲಿರುತ್ತೆ. ಅಸಂದಿಗ್ಧಂ ವಿರೋಧ ಇರೋದಿಲ್ಲ ಸೂತ್ರದಲ್ಲಿ. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ಸಾರವಾದ ಅರ್ಥವನ್ನು ಉಪದೇಶ ಮಾಡಬೇಕು, ತಿಳಿಸ್ಬೇಕು ನಮಗೆ. ವಿಶ್ವತೋಮುಖಂ ಒಂದು ನ್ಯಾಯ ರೂಪದಲ್ಲಿರುವ ಸೂತ್ರ ಅನೇಕ ಕಡೆ ಅನ್ವಯಿಸಬಹುದು. ಅದರಿಂದಲೇ ಕೇವಲ 545 ಸೂತ್ರಗಳಲ್ಲಿ ಬಾದರಾಯಣರು ಸಕಲ ಉಪನಿಷತ್ತುಗಳ ತತ್ವಹಿತ ಪುರುಷಾರ್ಥವು ಏನು ಅನ್ನೋದನ್ನ ಉಪನಿಷತ್ತಿನಲ್ಲಿ ಹೇಳಿರೋದನ್ನೆಲ್ಲ ಸ್ಥಾಪನೆ ಮಾಡಿದ್ದಾರೆ. ಒಂದು ನ್ಯಾಯವನ್ನ ಅನೇಕ ಕಡೆ ಅನ್ವಯಿಸಬಹುದು. ಜಗತ್ಕಾರಣತ್ವ ಅಂತ ಹೇಳಿದ್ರೆ ಅದನ್ನ ಜಗತ್ಕಾರಣತ್ವ ಲಿಂಗವಿರುವ ಎಲ್ಲಾ ವಾಕ್ಯಗಳಿಗೂ ಈ ಸೂತ್ರವನ್ನು ಅನ್ವಯಿಸಬಹುದು. ಆ ಹೇತುವನ್ನು ಇಟ್ಕೊಂಡು ಲಿಂಗ ಆ ರೀತಿ ನ್ಯಾಯಗಳನ್ನ ಇಲ್ಲಿ ಎಲ್ಲ ಕಡೆಯೂ ಉಪಯೋಗಿಸ್ಕೊಳ್ಬೇಕು ನಾವು. ಬಾದರಾಯಣ ಸ್ಥಾಪನೆ ಮಾಡಿರೋದು ಪರಮ ಪ್ರಮಾಣವಾದದ್ದು, ಎಲ್ಲಾ ದಾರ್ಶನಿಕರು ಒಪ್ಕೊಳ್ಳುವಂತಹದ್ದು. ಯಾರು ಬಾದರಾಯಣರ ಸೂತ್ರವು ಸರಿ ಇಲ್ಲ ಅಂತ ಹೇಳೋದಿಲ್ಲ. ಅವರ ಸಿದ್ಧಾಂತಕ್ಕೆ ಅನುಗುಣವಾಗಿ ಅರ್ಥ ಬೇಕಾದ್ರೆ ಮಾಡ್ಕೋಬಹುದು, ಆದರೆ ಅದನ್ನು ಪೂರ್ಣವಾಗಿ ಎಲ್ಲ ಒಪ್ಕೊಳ್ತಾರೆ. ಸೂತ್ರಗಳಿಗೆ ಯಾರು ಬಾದರಾಯಣರು ಈ ಸೂತ್ರ ಸರಿಯಾಗಿ ಬರೋದಿಲ್ಲ ಅಂತಾನೋ, ಇದರಲ್ಲಿ ವಿರೋಧ ಇದೆ ಅಂತಾನೋ, ಈ ವಿಷಯ ವಾಕ್ಯ ಬಿಟ್ಬಿಟ್ಟಿದ್ದಾರೆ, ಉಪನಿಷತ್ತಲ್ಲಿ ನಮಗೆ ತಿಳಿಸಿಲ್ಲ ಅಂತಾನೋ ಯಾವ ವಿಧವಾದ ದೋಷವನ್ನು ಹೇಳಿಲ್ಲ ಇದುವರೆಗೂ. ಇಂದ ಬಾದರಾಯಣರ ಸೂತ್ರಗಳು ಅಷ್ಟು ಪ್ರಾಮಾಣಿಕವಾದ ಆ ಸೂತ್ರಗಳನ್ನು ಕೂಡ ಉಪಯೋಗಿಸ್ತಾರೆ. ಇಲ್ಲಿ ಎರಡು ಬೇರೆ ಬೇರೆಯಾಗಿ ಹೇಳಿದೆ, ಯಶಾದೇಶ ಯಶೋಪದೇಶ. ಅದಕ್ಕೆ ಒಂದು ಸೂತ್ರ ತೆಗೆದ್ರು ಇಲ್ಲಿ, ನವಾಯು ಕ್ರಿಯೆ ಪೃಥಗುಪದೇಶಾತ್ ಅಂತ ಹೇಳಿ. ಪೃಥಗುಪದೇಶ ಪ್ರಾಣ ಶಬ್ದದ ಅರ್ಥ ನಿರ್ಣಯ ಮಾಡೋ ಸೂತ್ರ ಇದು. ಪ್ರಾಣ ಅನ್ನೋದು ಏನು ಅಂತ ವಿಚಾರ ಮಾಡ್ತಾರೆ. ಪ್ರಾಣ ಅಂದರೆ ಬರೀ ಗಾಳಿ ವಾಯು ಅಂತ ಅರ್ಥ ಮಾಡಬೇಕೆ, ಅಥವಾ ವಾಯುವಿನ ಒಂದು ಕ್ರಿಯೆ ಅಂತ ಅರ್ಥ ಮಾಡಬೇಕೆ? ಅಂದರೆ ವಾಯುವೂ ಅಲ್ಲ, ವಾಯುವಿನ ಬರೀ ಕ್ರಿಯೆಯೂ ಅಲ್ಲ, ಅಂದರೆ ಬೀಸೋದು ಅಂತ ಅರ್ಥ. ಪ್ರಾಣ ನಾವು ಉಸಿರಾಡ್ತೀವಿ, ಪ್ರಾಣವಾಯು ಅನ್ನೋದೇ ಬೇರೆ, ಸಾಮಾನ್ಯವಾದ ವಾಯುವೇ ಬೇರೆ. ಪ್ರಾಣವಾಯು ವಿಶೇಷವಾದದ್ದು, ವಾಯು ವಿಶೇಷ ಅಂತ ಹೇಳಲ್ಪಡುತ್ತೆ. ಅದು ಅದಕ್ಕೆ ಮೇಲೆ ಹೇಳಕ್ಕಾಗೋದಿಲ್ಲ ಏನು ಅಂತ. ವೈಟಲ್ ಏರ್ ಅಂತ ಹೇಳ್ತೀವಲ್ಲ, ಸಾಮಾನ್ಯವಾದ ಏರ್ ಅಲ್ಲ ಅದು ವೈಟಲ್ ಏರ್. ಅದು ಪ್ರಾಣವಾಯು ವಿಶೇಷವಾದದ್ದು. ಅಥವಾ ಏರಿನ ಒಂದು ಮೂಮೆಂಟು ಒಂದು, ಅದು ಅಲ್ಲ. ಅದು ಕೇವಲ ಏರಿನ ಕೆಳಗಡೆ ಮೇಲೆ ಹೋಗೋದು ಕ್ರಿಯೆ, ಅದು ಕೂಡ ಅಲ್ಲ ಪ್ರಾಣ ಅಂತ ಹೇಳಿದ್ರೆ. ಅದು ವಾಯುವಿನ ಒಂದು ವಿಶೇಷ ಅಂತಾನೆ ಹೇಳ್ಬೇಕು. ಅದಕ್ಕೆ ವಿಶೇಷವಾದ ಒಂದು ರೂಪದಲ್ಲಿದೆ ವಾಯು. ಅದರಿಂದಲೇ ಜೀವಾತ್ಮನಿಗೆ ಬದುಕಿರ್ತಾನೆ. ಇಲ್ಲಿ ಜೀವಾತ್ಮ ಶರೀರದಲ್ಲಿ ಚಟುವಟಿಕೆಗಳೆಲ್ಲ ನಡೆಸಕ್ಕೆ ಸಾಧ್ಯ. ಪ್ರಾಣ ಅನ್ನೋದು ಒಂದು ಆಶ್ಚರ್ಯವಾದ ವಿಷಯ. ಅದೇನು ಅಂತ ನಿಶ್ಚಯ ಮಾಡುವಾಗ ಬೇರೆ ಬೇರೆಯಾಗಿ ಪ್ರಾಣದ ಉತ್ಪತ್ತಿ ಹೇಳಿದೆ. ಏತಸ್ಮಾತ್ ಇಂದ್ರಿಯಾಣಿ ವಾಯು, ಅಲ್ಲಿ ಮನೋಬುದ್ಧಿ ವಾಯು ಎಲ್ಲ ಹೇಳಿದೆ. ಅಲ್ಲಿ ಖಮ್ ಮನೋಬುದ್ಧಿಯ ಖಮ್ ಆಗ ಇದು ಖಮ್ ವಾಯು, ಮತ್ತೆ ತೇಜಸ್ಸು, ಮತ್ತೆ ಅಪ್ಪು ಅನ್ನ ಎಲ್ಲ ಹೇಳಿ, ಅದರ ಜೊತೆ ವಾಯುವನ್ನು ಬೇರೆ ಹೇಳಿ ಪ್ರಾಣವನ್ನು ಬೇರೆ ಹೇಳಿದೆ. ಮನಸ್ಸರ್ವೇಂದ್ರಿಯಾಣಿಚ ಅಂತ ಹೇಳ್ಬಿಟ್ಟು, ಮನಸ್ಸು ಸರ್ವ ಇಂದ್ರಿಯಾಣಿ ಎಲ್ಲ ಹೇಳಿ, ಪ್ರಾಣವನ್ನು ಹೇಳಿ, ಆಕಾಶವನ್ನು ವಾಯುವನ್ನು ಬೇರೆಯಾಗಿ ಹೇಳಿ, ಪ್ರಾಣವೇ ಬೇರೆಯಾಗಿ ಉತ್ಪನ್ನವಾಗುವುದು. ಮತ್ತೆ ವಾಯುವು ಬೇರೆ, ವಾಯುಗೂ ಪ್ರಾಣಕ್ಕೂ ಬೇರೆ ಬೇರೆಯಾಗಿ ಪೃಥಕ್ಕಾಗಿ ಉತ್ಪತ್ತಿ ಹೇಳಿದೆ ವೇದವಾಕ್ಯ ಶ್ರುತಿವಾಕ್ಯದಲ್ಲಿ, ಉಪನಿಷತ್ತು. ಏತಸ್ಮಾತ್ ಜಾಯತೆ ಪ್ರಾಣ ಮನಸ್ಸರ್ವೇಂದ್ರಿಯಾಣಿ ಚ ಖಂ ವಾಯು ಖಂ ವಾಯುರಾಕಾಶು ಅಂತ ಬರುತ್ತೆ. ಅದ್ರಲ್ಲಿ ಖಂ ಅಂದ್ರೆ ಆಕಾಶವೇ, ಖಂ ವಾಯು ಅಂತ ಹೇಳಿ ತೇಜಸ್ಸು, ಅಗ್ನಿ, ಅಪ್ಪು ಮತ್ತೆ ಅನ್ನ ಇದೆಲ್ಲ ಬರುತ್ತೆ. ಇದೆಲ್ಲ ಆ ಶ್ರುತಿ ಉಪನಿಷತ್ ವಾಕ್ಯ ತಿಳಿಸುತ್ತೆ. ಏತಸ್ಮಾತ್ ಜಾಯತೆ ಪ್ರಾಣ ಮನಸ್ಸರ್ವೇಂದ್ರಿಯಾಣಿ ಚ ಖಂ ವಾಯು ಅಂದಾಗ ವಾಯು ಪ್ರಾಣ ಇದೆಲ್ಲ ಬೇರೆ ಬೇರೆಯಾಗಿ ಹೇಳಿ ಪೃಥಕ್ಕಾಗಿ ಹೇಳಿರೋದ್ರಿಂದ ಇದು ಬರೀ ವಾಯು ಅಲ್ಲ ಇದಲ್ಲ ಅಂತ ಹೇಳಿದ್ರು. ಅದು ಆ ನ್ಯಾಯ
ಬೇರೆ ಬೇರೆಯಾಗಿ ಹೇಳಿದ್ರೆ ಬೇರೆ ಬೇರೆಯಾದ ಅರ್ಥ ಹೇಳಬೇಕು ಅಂತ ಅರ್ಥ. ಆ ನ್ಯಾಯಕ್ಕೆ ಪೃಥಗುಪದೇಶ ಅನ್ನುವುದು ಒಂದು ಹೇತು. ಪೃಥಗುಪದೇಶ ಎಲ್ಲೆಲ್ಲಿದೆಯೋ ಅಲ್ಲಿ ಒಂದೇ ಅರ್ಥ ಹೇಳಕ್ಕಾಗೋದಿಲ್ಲ ಎರಡಕ್ಕೂ. ಆದ್ರಿಂದ ಇಲ್ಲಿ ಆದೇಶ ಉಪದೇಶಕ್ಕೆ ಒಂದೇ ಅರ್ಥ ಹೇಳಕ್ಕಾಗೋದಿಲ್ಲ ಅನ್ನೋದು ಆ ನ್ಯಾಯವನ್ನ ಇಲ್ಲಿ ಅನ್ವಯಿಸ್ಬೋದು ನಾವು. ಅದುವೇ ಸೂತ್ರದ ಒಂದು ಪ್ರಯೋಜನ ನಮಗೆ. ಆದೇಶ ಉಪದೇಶಯೋ ಭೇದ ಅವಶ್ಯಂಭಾವಾತ್, ಭೇದವನ್ನ ಹೇಳಲೇಬೇಕಾಗುತ್ತೆ ಪೃಥಕ್ ಉಪದೇಶ ಇರೋದ್ರಿಂದ. ನಿಮಂತ್ರಣ ಆಮಂತ್ರಣಯೋರಿವ ಅಂದ್ರು. ಇವಾಗ ಆಮಂತ್ರಣ ನಿಮಂತ್ರಣ ಅಂದ್ರೆ ಬೇರೆ ಬೇರೆ ಅರ್ಥ ಬರುತ್ತೆ. ವಿಶೇಷವಾದ ಒಂದು ಕೆಲಸಕ್ಕೆ ಒಬ್ಬರನ್ನ ಆಹ್ವಾನ ಮಾಡೋದು ನಿಮಂತ್ರಣ, ಸಾಮಾನ್ಯವಾಗಿ ಮಾಡೋದು ಆಮಂತ್ರಣ, ಇದೆಲ್ಲ ಹೇಳಲ್ಪಟ್ಟಿದೆ. ಅದೇ ರೀತಿ ವೃಕ್ಷ ವನಸ್ಪತಿ ಶಬ್ದಯೋರಿವ ಅಂದ್ರು. ವೃಕ್ಷ ವನಸ್ಪತಿ ಇದಕ್ಕೂ ಬೇರೆ ಬೇರೆ ಅರ್ಥ ಹೇಳ್ತಾರೆ. ವನಸ್ಪತಿ ಅಂತ ಹೇಳಿದ್ರೆ ಒಂದು ಸತಿ ಫಲವನ್ನು ಕೊಡುತ್ತೆ ಅಷ್ಟೇ, ಒಂದೇ ಸತಿ ಫಲ ಕೊಡೋದು ವನಸ್ಪತಿ. ವೃಕ್ಷ ಅನ್ನೋದು ಬೇರೆ, ಆ ರೀತಿಯೂ ಅರ್ಥ ಮಾಡ್ತಾರೆ. ಆದ್ರೆ ಇದೆರಡು ಬೇರೆ ಬೇರೆ ಆಯ್ತು ಅರ್ಥಗಳು. ಸ್ನೇಹ ಭಕ್ತಿ ಶಬ್ದಯೋರಿವ, ಸ್ನೇಹ ಭಕ್ತಿ ಎರಡು ಬೇರೆ. ಆಂಜನೇಯರು ಹೇಳ್ತಾರೆ ಸ್ನೇಹೋಮೆ ಪರಮೋರಾಜನ್ ತ್ವಯಿ ನಿತ್ಯಂ ಪ್ರತಿಷ್ಠಿತಂ ಭಕ್ತಿಶ್ಚ ನಿಯತಾ ವೀರ ಭಾವೋನಾನ್ಯತ್ರ ಗಚ್ಚತಿ. ಸ್ನೇಹವನ್ನು ಭಕ್ತಿಯನ್ನು ಬೇರೆ ಬೇರೆಯಾಗಿ ಹೇಳಿದ್ರು. ಅದರಲ್ಲಿ ಸ್ವಲ್ಪ ವ್ಯತ್ಯಾಸ, ಇದೆಲ್ಲ ಮನಸ್ಸಿನ ಭಾವನೆಗಳಾದ್ರಿಂದ ವ್ಯತ್ಯಾಸವಿದೆ ಅದರಲ್ಲಿ, ಸ್ನೇಹ ಭಕ್ತಿ ಮೊದಲಾದ ಶಬ್ದಗಳು. ಆದ್ದರಿಂದ ನ ಕ್ವಚಿತ್ ಏಕ ವಿಷಯ ಪ್ರಯೋಗ ಮಾತ್ರೇಣ ಅನುಭವ ಭೇದಸ್ಯ ದುರಪನ್ನವತ್ವಾತ್. ಇಲ್ಲ ಒಂದೇ ಅರ್ಥ ಮಾಡಬೇಕು ಅನ್ನೋ ನಿಯಮ ಇಲ್ಲ. ಆದೇಶಕ್ಕೆ ಉಪದೇಶ ಅಂತಾನೆ ಅರ್ಥ ಮಾಡಿ ಅಂದ್ರೆ ಬೇಕಾಗಿಲ್ಲ. ಈ ರೀತಿ ಬೇರೆ ಬೇರೆ ಅರ್ಥದಲ್ಲಿ ಉಪದೇಶವಾಗಿದೆ. ಬ್ರಹ್ಮಸೂತ್ರವು ನ್ಯಾಯವು ತಿಳಿಸುತ್ತೆ ನಮಗೆ ಬೇರೆ 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 ಬೇರೆಯಾಗಿ ಉಪದೇಶವಾಗಿದ್ರೆ ಬೇರೆ ಅರ್ಥ ಹೇಳಬೇಕು, ಒಂದೇ ಅರ್ಥ ಹೇಳಬೇಕಾಗಿಲ್ಲ ಅಂತ ಹೇಳಿ. ಆದಿಶತಿ ಇತ್ಯುಕ್ತೆ ಯದ್ವಾಕ್ಯ ಉಲ್ಲಂಘನೆ ದಂಡ ಭವತಿ ತಾದೃಶ ಶಬ್ದ ಪ್ರಯೋಕ್ತತ್ವಂ ನಿಯಮಯಿತೃತ್ವಂ ಆಜ್ಞಾಪಯಿತೃ ಪ್ರತೀಯತೆ. ಆದಿಶತಿ ಅಂದ್ರೆ ಆದೇಶ ಮಾಡ್ತಾನೆ ಅಂತ ಹೇಳಿದ್ರೆ ಶಾಸನ ಮಾಡ್ತಾನೆ ಅನ್ನೋ ಅರ್ಥ ಬರುತ್ತೆ. ಅವನ ವಾಕ್ಯವನ್ನು ಉಲ್ಲಂಘನೆ ಮಾಡಿದ್ರೆ ದಂಡ ಅವನಿಗೆ. ಅವನು ಮಹಾರಾಜ ಆದೇಶ ಮಾಡ್ತಾನೆ ಅಂತ ಹೇಳಿದ್ರೆ ಅದೊಂದು ನಿಯಮನ ಮಾಡುವಂತಹ ಅರ್ಥ ಬರುತ್ತೆ. ಅದು ನಿಯಮಯಿತೃತ್ವಂ ಆಜ್ಞಾಪಯಿತೃತ್ವಂ ಪ್ರತೀಯತೆ, ಆಜ್ಞೆ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಅತಃ ಆದಿಶತಿ ವ್ಯವಹಾರ ಪ್ರಭು ವಿಷಯ ಏವ. ಆದಿಶತಿ ಅಂದ್ರೆ ಒಬ್ಬ ಪ್ರಭುವಿನ ವಿಷಯವನ್ನು ತಿಳಿಸುತ್ತೆ. ಅದರಿಂದಲೇ ನ್ಯಾಸಕಾರರು ಅಂತ ಹೇಳೋರು ಕಾಶಿಕಾ ವ್ಯಾಖ್ಯಾನ ಅಂತ ಒಂದು ಗ್ರಂಥದಲ್ಲಿ ವ್ಯಾಖ್ಯಾನ ಬರೆದಿದ್ದಾರೆ. ಅದಕ್ಕೆ ವ್ಯಾಕರಣದ ವ್ಯಾಖ್ಯಾನ ಬರೆದಿರುವಂತಹವರು ಆದೇಶ ಉಪದೇಶ ಪದಯೋ ವರ್ಣಿತ ಭೇದ ವರ್ಣಿತ ಆಂಗ್ ಪೂರ್ವೋದಿಶಿ ನಿಯೋಕ್ತೃ ಪ್ರಯೋಜನವಚಃ ಉಪಪೂರ್ವಸ್ತು ನಿಯೋಜ್ಯ ಪ್ರಯೋಜನವತಃ ಪ್ರಯೋಜನವಚನ. ಅವರಿಗೆ ಬೇರೆ ಬೇರೆ ಅರ್ಥ ಹೇಳಿದ್ರು. ಆದೇಶ ಉಪದೇಶಕ್ಕೆ ನಿಯೋಕ್ತೃ ಅಂದ್ರೆ ನಿಯೋಜಿಸುವವನು ಅಂತ, ನಿಯೋಗ ಅಂದ್ರೆ ವಿಧಿ, ಒಂದು ಆಜ್ಞೆ, ಆ ರೀತಿ. ನಿಯೋಕ್ತೃ ನಿಯೋಗ ಅಂದ್ರೆ ವಿಧಿ. ವೇದದಲ್ಲಿ ನಿಯೋಗವಾದಿಗಳು ಅಂತ ಬರುತ್ತಲ್ಲ, ಹಾಗೆ ಧ್ಯಾನ ನಿಯೋಗವಾದಿಗಳು ಮೊದಲಾದ. ನಿಯೋಕ್ತೃ ಪ್ರಯೋಜನ, ನಿಯೋಕ್ತೃಗೆ ಪ್ರಯೋಜನವಾಗುವುದು ಆದಿಶತಿ. ಉಪಪೂರ್ವಸ್ತು ಆಂಗ್ ಪೂರ್ವ ಅಂದ್ರೆ ಆದೇಶ ಅನ್ನೋದು, ಉಪಪೂರ್ವ ಅಂದ್ರೆ ಉಪದೇಶ ಅನ್ನೋದು. ಉಪ ಅನ್ನೋ ಉಪಸರ್ಗ, ಆಂಗ್ ಅನ್ನೋದು. ನಿಯೋಜ್ಯ ಪ್ರಯೋಜನ, ಯಾರು ನಿಯೋಜಿಸಲ್ಪಡ್ತಾನೋ ಅವನ ವಿಷಯವನ್ನು ತಿಳಿಸುತ್ತೆ. ಉಪದೇಶ ಅನ್ನೋದು ಶಿಷ್ಯನನ್ನು ತಿಳಿಸುತ್ತೆ. ಆದೇಶ ಅನ್ನೋದು ಆಚಾರ್ಯರನ್ನು ತಿಳಿಸುತ್ತೆ. ಈ ರೀತಿ, ಅಥವಾ ರಾಜ ಭೃತ್ಯ ಭಟನನ್ನು ತಿಳಿಸುತ್ತೆ ಆದೇಶ ಉಪದೇಶ ಶಬ್ದಗಳು. ಇಲ್ಲಿ ವೇದದ ಪ್ರಮಾಣ ತೋರಿಸ್ತಾರೆ. ಅಂತ ಪ್ರವಿಷ್ಟ ಶಾಸ್ತ್ರ ಜನಾನ ಇತ್ಯಾದವು ತಥೈವ ಪ್ರತೀತೇಶ್ಚ. ಶಾಸನ ಮಾಡುವನು ಶಾಸ್ತ್ರ ಅನ್ನೋದು ತಿಳಿಸುತ್ತೆ. ಜನರಿಗೆಲ್ಲ ಅಂತ ಪ್ರವೇಶ ಮಾಡಿ ಶಾಸನ ಮಾಡ್ತಾನೆ. ಪ್ರಕೃತಿ ಸ್ವಾರಸ್ಯೇನ ನಿಯಮನ ಅಪರ ಪರ್ಯಾಯ ಆಜ್ಞಾಪನ ರೂಪಾರ್ಥೆ ಪ್ರತೀತೆ. ಪ್ರಕೃತಿ ಸ್ವಾರಸ್ಯ ಅಂದ್ರೆ ದಿಶಿ ಧಾತು, ಅದು ಪ್ರಕೃತಿ ಅರ್ಥ ಅದು. ಅದರಿಂದ ನಿಯಮನ ಅನ್ನುವ ಒಂದು ಅದಕ್ಕೆ ಪರ್ಯಾಯ ಶಬ್ದವಾದ ಆಜ್ಞಾಪನೆ, ಆಜ್ಞೆ ಮಾಡೋದು ಅನ್ನುವ ಅರ್ಥ ನಮಗೆ ತಿಳಿದುವಾಗ ಗೈ ಪ್ರತ್ಯಯಸ್ಯ ಕರ್ತೃ ವ್ಯತಿರಿಕ್ತ ಕಾರಕ ಮಾತ್ರವಾಚಿನಃ ಯೋಗ್ಯತಾವಶಾತೆ ತ್ವನ್ಮತೆ ಕರ್ಮಾರ್ಥಕತ್ವಂ ಅಸ್ಮನ್ಮತೆ ಅಪಿ ಕಾರಕವಾಚಿನಃ ಗೈ ಪ್ರತ್ಯಯಸ್ಯ ಸಕಲ ಕಾರಕ ಪ್ರಯೋಗ ಕರ್ತೃಲಕ್ಷಣ ಸಮಾಶ್ರೀಯತೆ ಎಂದರು. ಅಂದ್ರೆ ಇಲ್ಲಿ ಏನ್ ಹೇಳ್ತೀಯಾರಲ್ಲ, ಘೈ ಪ್ರತ್ಯಯ ಬಂದ್ರೆ ಅಕರ್ತರಿಚ ಕಾರಕೆ ಸಂಜ್ಞಾಯಾಮ ಅಂತ
ಅಷ್ಟಾಧ್ಯಾಯ ಸೂತ್ರ. ಅದರಲ್ಲಿ ಅಷ್ಟಾಧ್ಯಾಯಿಯಲ್ಲಿ ಕಾರಕಗಳಿಗೆ ಅಕರ್ತರಿಚ ಘೈ ಪ್ರತ್ಯಯ ಬಂದ್ರೆ ಕರ್ತೃರ್ಥ ಎಲ್ಲ ಬರೋದಿಲ್ಲ ಅನ್ನೋದನ್ನ ಒಂದು ಸೂತ್ರ ಹೇಳಿದ್ರು ಅವರು. ಅದಕ್ಕೆ ಬೇರೆ ಅಪವಾದಗಳು ಇರುತ್ತೆ. ಎಲ್ಲಾ ಸೂತ್ರಗಳಿಗೂ ವ್ಯಾಕರಣದಲ್ಲಿಯೂ ಅನೇಕ ಸೂತ್ರಗಳಿಗೆ ಅಪವಾದಗಳಿದೆ. ಇದೆಲ್ಲ ಒಂದು ಪ್ರತ್ಯಯವನ್ನು ಹೇಳಿ ಒಂದು ಅರ್ಥ ಹೇಳಿ ಬೇರೆ ಯಾವುದೋ ಪ್ರತ್ಯಯ ಹಾಕಿ ಇನ್ನೊಂದು ಅರ್ಥದಲ್ಲಿ ಒಂದು ಶಬ್ದ ಉತ್ಪನ್ನ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಪ್ರಯೋಗದಲ್ಲಿ ಇರುತ್ತೆ ಆ ಪದಗಳೆಲ್ಲ. ಅದೆಲ್ಲ ಬಿಡಕ್ಕಾಗುವುದಿಲ್ವಲ್ಲ. ವ್ಯಾಕರಣದಲ್ಲಿ ಎಲ್ಲಾ ಪದಗಳಿಗೂ ಅರ್ಥ ಹೇಗೆ ವ್ಯುತ್ಪತ್ತಿ ಅಂತ ಹೇಳಬೇಕು. ಆದರೆ ಈ ಸೂತ್ರಗಳಲ್ಲಿ ಏನಾಗುತ್ತೆ, ಒಂದು ಸೂತ್ರದಲ್ಲಿ ಅನೇಕ ಪದಗಳನ್ನ ಅದು ತಿಳಿಸುತ್ತೆ ಹೇಗೆ ಅಂತ. ಕೆಲವು ಪದಗಳು ಎಕ್ಸೆಪ್ಷನ್ಸ್ ಇರುತ್ತೆ. ಎಲ್ಲ ರೂಲ್ಸ್ಗೂ ದೇರ್ ಇಸ್ ಆಲ್ವೇಸ್ ಎನ್ ಎಕ್ಸೆಪ್ಷನ್ ಟು ಎ ರೂಲ್ ಅಂತ ಹೇಳೋ ಹಾಗೆ. ಎವ್ರಿ ರೂಲ್ ಹ್ಯಾಸ್ ಎನ್ ಎಕ್ಸೆಪ್ಷನ್ ಅಂತ. ಅಪವಾದ ಅಂತ ಅದು ಇರುತ್ತೆ ಆ ಥರ. ಕೃತ್ಯ ಲುಟೋ ಬಹುಲಂ ಅನ್ನೋದು ಇದಕ್ಕೆ ವಿರುದ್ಧವಾಗಿ ತಿಳಿಸುತ್ತೆ ಅರ್ಥವನ್ನು ಕೂಡ. ಅಕರ್ತರಿಚ ಕಾರಕೆ ಸಂಜ್ಞಾಯಾಮ್ ಅನ್ನೋ ಸೂತ್ರ, ಅದರಲ್ಲಿ ಕರ್ಮಾರ್ಥ ಹೇಳಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಕರ್ತೃ ವ್ಯತಿರಿಕ್ತ ಕಾರಕ ಮಾತ್ರ ವಾಚಿನಃ. ಕರ್ತೃ ಬಿಟ್ಟು ಬೇರೆ ಯಾವ ಕಾರಕ ಬೇಕಾದ್ರೂ ಹೇಳ್ಬೋದು. ಅಕರ್ತರಿ ಕಾರಕೆ ಅಂದ್ರೆ ಕರ್ತೃರ್ಥ ಬಿಟ್ಬಿಡಿ, ಬಿಕ್ಕಿದೆಲ್ಲ ಹೇಳಿ ನೀವು ಕರ್ಮ, ಕರಣ, ಸಂಪ್ರದಾನ, ಅಪಾದಾನ ಇದೆಲ್ಲ ಹೇಳ್ಕೊಳ್ಳಿ. ಬೇಕಾದ್ರೆ ಅಧಿಕರಣ ಮೊದಲಾದ ಅರ್ಥಗಳನ್ನು ಬೇಕಾದ್ರೆ ಹೇಳ್ಕೊಳ್ಳಿ, ಕರ್ತೃರ್ಥ ಹೇಳ್ಬೇಡಿ ಘೈ ಪ್ರತ್ಯಯ ಬಂದ್ರೆ ಅಂತ ಪಾಣಿನಿ ಹೇಳಿದ್ರು. ಹೇಳಿದ್ರೆ ಅದರಿಂದ ಕರ್ಮಾರ್ಥಕತ್ವ ಮತ್ತೆ ಅದರಿಂದ ನಾವು ಯೋಗ್ಯತಾವಶಾತ್ ಅಂತ ಹೇಳಿದ್ರು. ಯೋಗ್ಯತೆ ಇರೋದ್ರಿಂದ ನಾವು ಕರ್ಮಾರ್ಥವನ್ನು ಮಾಡ್ತೀವಿ ಅಲ್ಲಿ ಅಂತ ಹೇಳ್ತಾರೆ. ನಾವು ಕಾರಕವಾಚಿನ ಘೈ ಪ್ರತ್ಯಯಸ್ಯ ಸಕಲ ಕಾರತ್ವ ಪ್ರಯೋಕ್ತೃ ಲಕ್ಷಣ ಸಮಾಶ್ರೀಯತೆ. ಎಲ್ಲಾ ಕಾರಕಗಳಿಗೂ ಪ್ರಯೋಗಗಳಿದೆಯಲ್ಲ, ಲಾಕ್ಷಣಿಕವಾಗಿ ಅದನ್ನು ನಾವು ಉಪಯೋಗಿಸ್ತೀವಿ ಎಂದು. ಎಲ್ಲಾ ಕಾರಕಗಳಿಗೂ ಲಾಕ್ಷಣಿಕವಾದ ಪ್ರಯೋಗ, ಮುಖ್ಯವಾದ ಪ್ರಯೋಗ ಕೆಲವು ಕಾರಕದಲ್ಲಿ ಮಾತ್ರವೇ ಇರುತ್ತೆ. ಈಗ ತೃತೀಯ ವಿಭಕ್ತಿ ಬಂದ್ರೆ ತೃತೀಯಾರ್ಥವೇ ಮುಖ್ಯ. ಆದರೆ ತೃತೀಯ ವಿಭಕ್ತಿಯ ಶಬ್ದಕ್ಕೆ ದ್ವಿತೀಯಾರ್ಥವೂ ಹೇಳ್ಬೋದು ಕೆಲವು ಕಡೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇಲ್ಲದೆ ಹೋದ್ರೆ ಅರ್ಥ ಬರೋದಿಲ್ಲ ಸರಿಯಾಗಿ. ಅಂತ ಕಡೆ ಅದು ಛಂದಸಿ ಬಹುಳಂ ಅಂತ ಒಂದು ಸೂತ್ರ ಹಾಕ್ತಾರೆ, ಅಥವಾ ಸುಪಾಂ ಸುಲುಕ್ ಅಂತ ಒಂದು ದೊಡ್ಡ ಸೂತ್ರ ಇದೆ. ಅದ್ರಲ್ಲಿ ಹೇಳ್ತಾರೆ ವೇದಗಳಲ್ಲಿ ಬೇರೆ ಬೇರೆ ಕಾರಕಗಳು ಬೇರೆ ಬೇರೆ ಅರ್ಥ ಹೇಳ್ಕೋಬಹುದು ನೀವು. ಇದೆಲ್ಲ ಹೇಳಿದ್ರೆ ಹೋದ್ರೆ ಬೇರೆ ಶಬ್ದಗಳಿಗೆ ಅರ್ಥವೇ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಅದು ವಿವಕ್ಷಾತಕಾರಕಾಣಿ ಭವಂತಿ ಎಂದ್ರು. ಯಾವ ಅರ್ಥ ಹೇಳಬೇಕು ಅಂತ ಅಲ್ಲಿ ಅಭಿಪ್ರಾಯವಿದೆಯೋ ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡ್ಕೋಬಹುದು. ಇದು ಒಂದು ನ್ಯಾಯ. ಇದೆಲ್ಲ ಕೂಡ ಹಾಗೆ ಇದೆ. ಪ್ರಷ್ಟವ್ಯ ವಸ್ತುನಃ ತಾದೃಗಳು. ಪ್ರಷ್ಟವ್ಯ ವಸ್ತು ಅಂದ್ರೆ ಇಲ್ಲಿ ಯಾವ ವಿಷಯ ಇವನು ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ಉದ್ದಾಲಕರು. ಆ ವಸ್ತು ಯಾವುದು, ಅದರ ರೂಪವನ್ನು ನೋಡ್ಬೇಕಲ್ಲ ನಾವು. ಒಂದನ್ನು ತಿಳಿದ್ರೆ ಎಲ್ಲ ತಿಳಿಬಹುದು ಅಂತ ತಾನೇ ಹೇಳ್ತಿರೋದು ಉದ್ದಾಲಕರು. ಅದು ಪ್ರಷ್ಟವ್ಯ ವಸ್ತು. ಅದನ್ನು ಕೇಳಿದ್ಯಾ ಅಂತ ಕೇಳಿದ್ರು ಇವರು. ಆ ಪದಾರ್ಥ ಹೇಗಿದೆ ಅದಕ್ಕೆ ಅನುಗುಣವಾಗಿ ತಾನೇ ಅರ್ಥ ಮಾಡಬೇಕು. ಇಲ್ಲದೆ ಹೋದ್ರೆ ಸುಮ್ಮನೆ ಶಬ್ದಗಳನ್ನು ನೋಡಿ ಅರ್ಥ ಮಾಡಿದ್ರೆ ವ್ಯರ್ಥವಾಗುತ್ತೆ. ವೇದದಲ್ಲಿ ಆ ರೀತಿ ಕಂಡು ಬರೋದಿಲ್ಲ. ಆದ್ದರಿಂದ ಅಸಂಜಾತ ವಿರೋಧಿ ಮುಖ್ಯ ಪ್ರಕೃತ್ಯರ್ಥಾನುಗ್ರಹೇಣ ಜಘನ್ಯ ಪ್ರತ್ಯಯ ಲಕ್ಷಣಾಯ ಆಶ್ರಣೀಯತ್ವಾತ್. ಮುಖ್ಯ ಅರ್ಥದಲ್ಲಿ ವಿರೋಧವಿದ್ದರೆ ಸ್ವಲ್ಪ ನಿಕೃಷ್ಟವಾದ, ಜಘನ್ಯ ಅಂದ್ರೆ ನಿಕೃಷ್ಟವಾದದ್ದು ಅಂತ ಅರ್ಥ. ನಿಕೃಷ್ಟವಾದ ಪ್ರತ್ಯಯ ಲಕ್ಷಣಾರ್ಥದಲ್ಲಿ ಬರುವ ಪ್ರತ್ಯಯವನ್ನು ಬೇಕಾದ್ರೆ ಅದು ಆಶ್ರಯ ಮಾಡ್ಕೋಬಹುದು ಅಂತ ಹೇಳಿದ್ರು. ಅದಕ್ಕೆ ಪ್ರಮಾಣಗಳನ್ನು ತೋರಿಸ್ತಾರೆ. ಮುಖ್ಯ ಅರ್ಥ ಹೇಳಿದ್ರೆ ವಿರೋಧವೇ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ, ಇವಾಗ ಬರೀ ಕರಣಾರ್ಥ ಹೇಳಕ್ಕಾಗೋದಿಲ್ಲ. ಇಲ್ಲಿ ಮುಖ್ಯವಾಗಿ ಕರಣಾರ್ಥ, ಕರ್ಮಾರ್ಥ ಅಂತ ಎರಡೇ ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಕರ್ತೃರ್ಥ ಮತ್ತೆ ಕರ್ಮ ಅಂತ ಹೇಳಿದ್ರೆ ಅದೇ ಕರ್ತ ಅಂತ ಬರುತ್ತೆ. ಆದೇಶ ಕರ್ತ, ಅದಕ್ಕೆ ಕರ್ತ ಆದವನು. ಇಲ್ಲ ಕರಣ ಅಂದ್ರೆ ಅದಕ್ಕೆ ಸಾಧನ. ವೇದವಾಕ್ಯಗಳೆಲ್ಲ ಸಾಧನ ಉಪದೇಶಕ್ಕೆ. ಉಪದೇಶ ಅನ್ನೋದು ಸಾಧನ. ಅದರಿಂದ ನಮಗೆ ಉಪದೇಷ್ಟವ್ಯವಾದ ಪದಾರ್ಥ ತಿಳಿಯುತ್ತೆ. ಅದರಿಂದ ಅದು ಕರಣಾರ್ಥದಲ್ಲಿಯೂ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ಹೇಳ್ತಿರೋದು ಕರ್ಮಾರ್ಥ ಅಂತ ಹೇಳ್ತಿದ್ದೀವಿ. ಆ ಉಪದೇಶವನ್ನು ಮಾಡುವವನು ಅಂತ ಅರ್ಥ ಮಾಡ್ತಾ ಇದ್ದೀವಿ. ಕರ್ತ ಆದೇಷ್ಟಾರಂ ಅಂತ ಹೇಳ್ತಾ ಇದ್ದೀವಿ. ಆದ್ದರಿಂದ ಇಲ್ಲಿ ಮುಖ್ಯ ಅರ್ಥ ಸೂತ್ರದ ಪ್ರಕಾರ ಗೈ ಪ್ರತ್ಯಯ ಬಂದಾಗ ಮುಖ್ಯ ಅರ್ಥ ಕರ್ಮ ಬರೋದಿಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ಆ ಕರ್ತೃರ್ಥದಲ್ಲಿ ಬರಕ್ಕಾಗಲ್ಲ. ಅಕರ್ತರಿಚಕಾರಕ್ಕೆ ಕರ್ತೃರ್ಥ ಬರಕ್ಕಾಗಲ್ಲ ಅಂತ ಹೇಳಿದ್ರೆ ಮಿಕ್ಕಿದ್ದು ಲಕ್ಷಣಾರ್ಥ, ಮಿಕ್ಕಿದ್ದು ಆವಾಗ ಮುಖ್ಯ ಅರ್ಥವಾಗಬೇಕು. ಆದರೆ ಅದದು ಲಕ್ಷಣಾರ್ಥ ಆಗುತ್ತೆ ನಮ್ಗೆ. ಇಲ್ಲಿ ಪ್ರಷ್ಟವ್ಯ ವಸ್ತುವಿಗೆ ಲಾಕ್ಷಣಿಕವಾಗುತ್ತೆ. ಬರೀ ಪರಮಾತ್ಮ ಸಾಧನ ಅಂತ ಹೇಳಿದ್ರೆ ಸರಿ ಹೋಗೋದಿಲ್ಲ.
ಪರಮಾತ್ಮ ಬರೀ ಕರ್ತ ಅಂತ ಹೇಳಿದ್ರು ಸಾಧ್ಯವಾಗಲ್ಲ. ಅವನೇ ಪ್ರಾಪ್ಯ, ಅವನೇ ಪ್ರಾಪಕ ಅನ್ನೋದನ್ನೇ ತಿಳಿಸ್ಬೇಕಿಲ್ಲಿ. ಎರಡೂ ಪರಮಾತ್ಮನಿಗೆ ಹೇಳಿದ್ರೇನೆ ಅಸಾಧಾರಣವಾದ ಅರ್ಥ ಸಿಗುತ್ತೆ ನಮ್ಗಿಲ್ಲಿ. ಏಕ ವಿಜ್ಞಾನೇನ ಸರ್ವವಿಜ್ಞಾನಂ ಅನ್ನೋದಕ್ಕೆ ಬರೀ ಕರಣಾರ್ಥ ಅಂತ ಹೇಳಕ್ಕಾಗೋದಿಲ್ಲ, ಅಥವಾ ಬರೀ ಕರ್ಮಾರ್ಥವನ್ನು ಹೇಳಕ್ಕಾಗೋದಿಲ್ಲ, ಎರಡನ್ನೂ ಹೇಳಬೇಕು. ಅದೇ ಇಲ್ಲಿ ಒಂದು ಮುಖ್ಯವಾದ ಉದ್ದೇಶ ಇಲ್ಲಿ ನೋಡ್ತಾ ಇರೋದು. ಅದಕ್ಕೆ ಕೆಲವು ಪ್ರಮಾಣಗಳನ್ನೆಲ್ಲ ತಿಳಿಸ್ತಾರೆ. ಅದು ಉತ್ತಮೂರು ಸ್ವಾಮಿಗಳು ಸಂಗ್ರಹವಾಗಿ ಮುಂದೆ ಹೇಳ್ತಾರೆ ಅದನ್ನ. ಅದಕ್ಕೆ ಕೆಲವು ಇದರಲ್ಲಿ ಹೇಗೆ ಬೇರೆ ಬೇರೆ ಅರ್ಥಗಳನ್ನು ಮಾಡಿದ್ದಾರೆ ವೇದದಲ್ಲಿ ಎಲ್ಲರೂ ಅಂತ ಪೂರ್ವಮೀಮಾಂಸಕರು ನ್ಯಾಯಗಳನ್ನು ಹೇಳ್ತಾರೆ. ಪಂಚಮಂಚ ಶ್ರೀವೃತ ಸಂವತ್ಸರ ಅಂತ ಹೇಳಿ, ಇದು ಸಂವತ್ಸರ ಒಂದು ಯಾಗ ವಿಷಯವನ್ನು ಹೇಳುವಾಗ ಅಹಪರತ್ವ ಸ್ವರಸ ತ್ರಿವೃತಾದಿ ಮುಖ್ಯತ್ವಾನುಸಾರೇಣ ಜಘನ್ಯ ಸಂವತ್ಸರ ಪದಸ್ಯೈವ ಸೌರಚಂದ್ರ ಮಾಸಾದಿ ಅನೇಕಾರ್ಥ ಸಾಧಾರಣ್ಯೇನ ನಿಶ್ಚಯ ಅಸಮರ್ಥಸ್ಯ ಅಹರ್ಲಕ್ಷಣಾಯ ಅಭ್ಯುಪಗಂತವ್ಯಾತ್ ಅಂತ ಹೇಳುದು. ಈ ಸಂವತ್ಸರ ತ್ರಿವೃತ ಮೊದಲಾದದಕ್ಕೆಲ್ಲ ಅಹಹ ಅಂತ ದಿನಗಳು ಅಂತ ಅರ್ಥ. ಸಂವತ್ಸರಕ್ಕೆ ಅಹರ್ಲಕ್ಷಣಾಯ, ಇಲ್ಲಿ ಅಹಶಬ್ದದಿಂದ ಲಕ್ಷಣಿಕವಾದ ಸೌರ ಚಂದ್ರಮಸ ಮೊದಲಾದ ಅನೇಕ ಅರ್ಥ ಸಾಧಾರಣ್ಯ ಅಲ್ಲಿ ಬರುತ್ತೆ. ಯಾವುದು ಅಂತ ಅರ್ಥ ಮಾಡೋಕ್ಕಾಗೋದಿಲ್ಲ. ಸಂವತ್ಸರ ಪದಕ್ಕೆ ಇಲ್ಲಿ ಏನ್ ಬೇಕಾದ್ರೂ ಅರ್ಥ ಮಾಡ್ಬೋದು. ಸೂರ್ಯ ಮಾಡ್ಬೋದು, ಚಂದ್ರನಿಗೆ ಸಂಬಂಧಿಸಿದ ಚಂದ್ರನ ಅಂತ ಅರ್ಥ ಮಾಡ್ಬೋದು, ಇಲ್ಲ ದಿನಗಳು ಅಂತ ಅರ್ಥ ಮಾಡ್ಬೋದು, ಹೇಗಾದ್ರೂ ಮಾಡಬಹುದು. ಎಲ್ಲವೂ ಅವನಲ್ಲಿ ಇದೆ ಅಂತ ಸಂವತ್ಸರ, ಸೂರ್ಯನೇ ಸಂವತ್ಸರ ಅಂತ ಹೇಳಿದೆ. ಪ್ರಜಾಪತಿಗೆ ಸಂವತ್ಸರ ಅಂತ ಅರ್ಥ ಇದೆ. ಪ್ರಜಾಪತಿರ್ ಪ್ರಜಾಪತಿ ಸಂವತ್ಸರ ಅಂತಾನೆ ಹೇಳಿದೆ ವೇದದಲ್ಲಿ. ಅದು ಯಾವುದು ಅಂತ ನಿಶ್ಚಯ ಮಾಡೋದು ಕಷ್ಟ ಆಗುತ್ತೆ. ಆದ್ದರಿಂದ ಅಹರ್ಲಕ್ಷಣಾಯ ಅಭ್ಯುಪೇತತ್ವ ಅಂತಂದ್ರು. ಅಹಸ್ಸು ಲಕ್ಷಣಾರ್ಥವನ್ನು ತೆಗೆದುಕೊಂಡಿದ್ದಾರೆ ಅಲ್ಲಿ ಅಂತ. ಅದೇ ರೀತಿ ಬೇರೆ ಕಡೆ ಎಲ್ಲ ಒಂದೆರಡು ಪ್ರಮಾಣ ಸಾಮಾನ್ಯವಾಗಿ ಒಂದೆರಡು ತಿಳಿಸ್ತಾರೆ. ಇದರ ಬೇಕಾದಷ್ಟು 106 ಉದಾಹರಣೆಗಳು ಸಿಗುತ್ತೆ. ಪ್ರಯಾಜ ಶೇಷೇಣ ಹವೀಂಷಿ ಅಭಿಗಾರಯತಿ ಎಂದ್ರು. ಅಭಿಗಾರ ಅಂದ್ರೆ ತುಪ್ಪವನ್ನು ಸೇರಿಸೋದು. ಅಭಿಗಾರ ಅಂದ್ರೆ ತುಪ್ಪವನ್ನ ದರ್ವಿಯನ್ನು ತೆಗೆದುಕೊಂಡು ತುಪ್ಪ ತೆಗೆದು ಆ ಹವಿಸ್ಸಿಗೆ ಸೇರಿಸ್ಬೇಕು. ಅದಕ್ಕೆ ಅಭಿಗಾರ ಅಂತ ಹೆಸರು. ಪ್ರಯಾಜ ಶೇಷೇಣ ಅಂತ ಹೇಳಿದೆ. ಪ್ರಯಾಜ ಅನ್ನುವುದು ಒಂದು ಯಾಗ, ಅದೊಂದು ಯಾಗ. ಪಂಚಪ್ರಯಾಜಗಳು ಹೇಳಿದೆ. ಆ ಯಾಗದ ಹವಿಸ್ಸು ಶೇಷ ಇದೆಯಲ್ಲ, ಹೋಮ ಮಾಡಿ ಮಿಕ್ಕ ಪ್ರಸಾದ ಶೇಷ, ಆ ಹವಿಶೇಷದಿಂದ ಹವಿಸ್ಸನ್ನು ಅಭಿಗಾರ ಮಾಡ್ತಾನೆ ಅಂತ ಹೇಳಿದ್ರೆ, ಹವಿಸ್ಸಿನ ಪ್ರಯಾಜದ ಶೇಷಕ್ಕೆ ಮಾಡಬೇಕು. ಶೇಷವನ್ನ ಅಭಿಗಾರ ಮಾಡಬೇಕು ಹೊತ್ತು ಶೇಷದಿಂದ ಅಭಿಗಾರ ಮಾಡೋದಿಲ್ಲ. ಪ್ರಯಾಗ ಶೇಷದಿಂದ ಅಭಿಗಾರವಿಲ್ಲ, ಆಜ್ಯದಿಂದ ಅಭಿಗಾರ. ಆದ್ದರಿಂದ ಪ್ರಯಾಗ ಶೇಷೇಣ ಹವಿಂಸಿ ಅಂದರೆ ಪ್ರಯಾಗ ಶೇಷಂ ಹವಿಂಸಿ ಅಂತ ಅರ್ಥ ಮಾಡ್ಬೇಕು. ಅದಕ್ಕೆ ಅಲ್ಲಿ ಅದು ಹಾಗೆ ಅರ್ಥ ಮಾಡೋದಿದ್ದೆ ಹೋದ್ರೆ ವಿರೋಧ ಆಗುತ್ತೆ, ಅರ್ಥವೇ ಬರೋದಿಲ್ಲ. ಪ್ರಯಾಜ ಶೇಷ ಪ್ರಾತಿಪಾದಿಕ ಅನುರೋಧೇನ ತೃತೀಯಾಯ ಶೇಷೇಣ ತೃತೀಯ ವಿಭಕ್ತಿ ದ್ವಿತೀಯಾರ್ಥ ಲಕ್ಷಣಾಯ ಆಶ್ರಿತತ್ವಾತ್. ಎರಡನೇ ವಿಭಕ್ತಿಯಲ್ಲಿ ಅರ್ಥ ಮಾಡಿದ್ರು. ಇಲ್ಲಿ ಪ್ರಯಾಗ ಶೇಷಂ ಹವಿಂಸಿ ಅಭಿಗಾರಯತಿ ಅಂತ ಅರ್ಥ ಮಾಡಿದ್ರು. ದ್ವಿತೀಯ ವಿಭಕ್ತಿಯನ್ನ ಅರ್ಥ ಮಾಡಬೇಕು, ಇಲ್ಲದೆ ಹೋದ್ರೆ ಅಲ್ಲಿ ಅರ್ಥ ಬರೋದಿಲ್ಲ. ಇದೆಲ್ಲ ಪ್ರಮಾಣಗಳು, ಇತರ ಉದಾಹರಣೆಗಳು 106 ಸಿಗುತ್ತೆ ವೇದದಲ್ಲಿ. ಹಾಗೆಯೇ ಇದರಲ್ಲಿಯೂ ಕೂಡ ಬ್ರಹ್ಮಸೂತ್ರದಲ್ಲಿ ಪ್ರಾಣಾವಾಪ ಋಷಯ ಅಂತ ಬರುತ್ತೆ. ತತ್ಪೂರ್ವಕತ್ವಾದ್ ವಾಚಃ ಅಂತ ಸೂತ್ರ ಅಲ್ಲಿ ಬರುತ್ತೆ ಮುಂದೆ. ಪ್ರಾಣಾವಾಪ ಋಷಯ ಅಂತ ಬರೋದು ಪ್ರಳಯದ ಸಮಯದಲ್ಲಿ ಹೇಳುತ್ತೆ. ಸೃಷ್ಟಿಗೆ ಪೂರ್ವಕಾಲದಲ್ಲಿ ಇಲ್ಲಿ ಹೇಳೋದು. ಸೃಷ್ಟಿ ಪೂರ್ವಕಾಲದಲ್ಲಿ ಪ್ರಾಣ ಅನ್ನುವ ಒಂದು ಪದಾರ್ಥವು ಹೆಸರು ಉಳ್ಳಂತಹ ಒಂದು ಪದಾರ್ಥ ಇರಲಿಲ್ಲ. ಋಷಿಗಳು ಒಂದು ಹೆಸರು ಉಳ್ಳ ಒಂದು ಪದಾರ್ಥ, ನಾಮರೂಪ ವಿಭಾಗನೇ ಆಗಿರಲಿಲ್ಲ. ಆದ್ರಿಂದ ಇಲ್ಲಿ ಋಷಯ ಹಾಗೆ ಪರಮಾತ್ಮ ಅಂತ ಅರ್ಥ ಮಾಡ್ತಾರೆ. ಅದು ಬಹುವಚನ ಇದೆಯಲ್ಲ ಅಂದ್ರೆ ಅದು ಏಕವಚನದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಅರ್ಥನೇ ಹೇಳಕ್ಕಾಗೋದಿಲ್ಲ. ಬೇರೆ ಎಲ್ಲಾ ಶ್ರುತಿಗಳಿಗೂ ವಿರೋಧ ಬರುತ್ತೆ. ಋಷಿ ಶಬ್ದಾನುಸಾರೇಣ ಬಹುವಚನ ಶ್ರುತೇ ಪಾಶನ್ಯಾಯೇನ ಅಂತ ಹೇಳಿದ್ರು. ಪಾಶ ಅದು ಹೇಳೋದು ಅಲ್ಲಿ ಅದಿತಿ ಪಾಶಾನ್ ಅಂತ ಬರುತ್ತೆ. ಆ ಪಾಶಾನ್ ಅನ್ನೋ ಅರ್ಥದಲ್ಲಿ ಪಾಶಂ ಅಂತ ಅರ್ಥ, ಪಾಶಾನ್ ಅಲ್ಲ. ಪಾಶಾನ್ ಅಂತ ಬಹುವಚನ ಇದ್ರು ಒಂದು ಪಾಶ ಅಷ್ಟೇ ಅಲ್ಲಿ ಬರುವಂತ ಅರ್ಥ. ಅಲ್ಲಿ ಗೌಣಾರ್ಥಕತ್ವಸ್ಯ ಗೌಣಿಯ ಸಂಭವ ತಚ್ ಪ್ರಾಕ್ಷುತೇಶ್ಚ ಇದೆ. ತಚ್ ಪ್ರಾಕ್ಷುತೇಶ್ಚ ಅಂತ ಬರುತ್ತೆ. ಇತ್ಯತ್ರ ಉಪಪಾರಿತತ್ವಾಚ ಅಂದ್ರು. ಈ ರೀತಿ ನ್ಯಾಯವನ್ನು ತಗೊಂಡ್ರು. ಆ ರೀತಿ ಏಕವಚನ ಅರ್ಥ ಮಾಡಬೇಕು. ಪರಮಾತ್ಮ ಅಂತ ಅರ್ಥ ಮಾಡಿದ್ರು. ಋಷಯ ಶಬ್ದಕ್ಕೆ ಪರಮಾತ್ಮ ಒಬ್ಬನೇ ಅಂತಾನೆ ಅರ್ಥ.
ಬಹುವಚನ ಎಲ್ಲ, ಇದೆಲ್ಲ ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ. ಆದೇಶ ಶಬ್ದಕ್ಕೆ ಹೇಗೆ ಇಲ್ಲಿ ನಾವು ಅರ್ಥ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಸಮರ್ಥನೆ ಇದೆಲ್ಲ. ಆದ್ದರಿಂದ ಇಲ್ಲಿ ನಮಗೆ ಮುಖ್ಯವಾಗಿ ಇಲ್ಲಿ ತುಂಬಾ ವಿಚಾರ ಇದೆ, ಇಲ್ಲಿ ಬೇಕಾದಷ್ಟು ಮಾಡ್ತಾರೆ. ಇದು ಸೂತ್ರಗಳಲ್ಲಿ ನಮಗೆ ಅದೆಲ್ಲ ಬೇಡ, ಇನ್ನು ಬೇಕಾದಷ್ಟು ಉದಾಹರಣೆಗಳು ಹೀಗೆ ಬರುತ್ತೆ. ನಮಗೆ ಅದೆಲ್ಲ ತಿಳಿಬೇಕಾದ್ರೆ ಅನೇಕ ಸೂತ್ರಗಳ ಅರ್ಥಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಉತ್ತಮವರು ಸ್ವಾಮಿಗಳು ಒಂದು ವಾಕ್ಯದಲ್ಲಿ ಹೇಳ್ತಾರೆ ಇಲ್ಲಿ, ಕರ್ತುಹು ಕರಣತ್ವ ವಿವಕ್ಷ ಕರ್ತೃಲಕ್ಷಣ ವಾ ಇತಿ ಪಕ್ಷದ್ವಯಂ ಉಕ್ತಂ ಎಂದು ಎರಡು ಪಕ್ಷ ಹೇಳಲ್ಪಟ್ಟು, ಕರ್ತ ಆದವನಿಗೆ ಕರಣತ್ವವು ಇಲ್ಲಿ ಹೇಳಲ್ಪಟ್ಟಿದೆಯೋ, ಕರ್ತೃಲಕ್ಷಣೆಯೂ ಹೇಳಲ್ಪಟ್ಟಿದೆಯೋ. ಕರ್ತ ಆದವನು ಪ್ರಶಾಸನಕ್ಕೆ ಕರ್ತ ಆದವನು, ಅವನಿಗೆ ಅವನೇ ಸಾಧನ ಕರಣತ್ವ ಅನ್ನೋದು ಹೇಳಿದೆಯೋ, ಅವನು ಕರ್ತ ಅನ್ನುವ ಅರ್ಥದಲ್ಲಿ ಹೇಳಿದೆಯೋ. ಎರಡು ಪಕ್ಷಗಳೇ ಇಲ್ಲಿ ವಿಚಾರ ಮಾಡಿರೋದು. ಅಥ ಸ್ವರಸೌ ದ್ವೌ ಪಕ್ಷೌ ಸ್ವಯಮಾಹ ವಸ್ತುತಃ ಇತಿ ವಸ್ತುತಸ್ತು ಇತಿ ವೇದಾರ್ಥ ಸಂಗ್ರಹದಲ್ಲಿ ಇದನ್ನ ಭಾಷೆಕಾರರು ಸ್ಪಷ್ಟಪಡಿಸ್ತಾರೆ ಅಂದರು. ವೇದಾರ್ಥ ಸಂಗ್ರಹದಲ್ಲಿ ಒಂದು ವಾಕ್ಯದಲ್ಲಿ ಹೇಳಿದ್ರು, ಆದಿಶ್ಯತೆ ಅನೇನ ಇತಿ ಆದೇಶ ಪ್ರಶಾಸನಂ. ಆದಿಶ್ಯತೆ ಅನೇನ ಈ ಆದೇಶ ಪ್ರಶಾಸನ. ಆದೇಶ ಶಬ್ದಕ್ಕೆ ಪ್ರಶಾಸನ ಅಂತ ಅರ್ಥ ಮಾಡುದು, ಪ್ರಕೃಷ್ಟವಾದ ಶಾಸನ. ಆದೇಶಂ ಅಂದ್ರೆ ಏನು? ಪ್ರಶಾಸಿತಾರಂ ಅಂತ ಅರ್ಥ ಬರ್ತಾವಾಗ. ಪಕ್ಷದ್ವಯ ಕಟಾಕ್ಷೇಣ ಸ್ಯಾತ್. ಎರಡು ಪಕ್ಷಗಳನ್ನು ನೋಡಿದ್ರೆ ಆದಿಶ್ಯತೆ ಅನೇನ ಕರ್ಣಾರ್ಥ ಆ ಥರ ಅರ್ಥ ಮಾಡಿದ್ರೆ ಆದೇಶಂ, ಅದರಿಂದ ಆದೇಶ ಶಬ್ದಕ್ಕೆ ಏನು ಅರ್ಥ ಬರುತ್ತೆ ಅಂದರೆ ಪ್ರಶಾಸನ ಅನ್ನುವ ಅರ್ಥ ಬರುತ್ತೆ. ಒಬ್ಬನಿಂದ ಇದರಿಂದ ಆದೇಶಿಸಲ್ಪಡುತ್ತೆ ಅಂದರೆ ಆದೇಶ ಶಬ್ದಕ್ಕೆ ಪ್ರಶಾಸನ ಅಂತ ಅರ್ಥ ಬರುತ್ತೆ. ಪ್ರಶಾಸನವೇ ಆದೇಶ ಮಾಡೋದು, ಆಜ್ಞೆ. ಆ ಪ್ರಶಾಸನ ಮಾಡುವವನು ಆದೇಶಂ ಅಂತ ಹೇಳಿದೆ ಅಂತ ಇಲ್ಲಿ ಅರ್ಥ ಮಾಡ್ತಾರೆ. ಅದು ಸುಲಭವಾಗಿ ಕಳೆಯಲಿ, ಅದುವೇ ಸಿದ್ಧಾಂತ. ಅದನ್ನು ಕಡೆಯಲ್ಲಿ ಸ್ವಲ್ಪ ಸಂಗ್ರಹ ಮಾಡ್ತಾರೆ ಇವರು. ಇಲ್ಲಿ ಅಕರ್ತರಿಚ ಕಾರಕ್ಕೆ ಸಂಜ್ಞಾಯಾಮ್ ಅಂತ ಹೇಳುವಾಗ ಇದು ಗೈ ಪ್ರತ್ಯಯದಿಂದ ಹಾಗೆ ಅರ್ಥ ಮಾಡೋಕ್ಕಾಗಲ್ಲ. ಅಂದರೆ ಕೃತಿಯಲ್ಲುಟೋ ಬಹುಲಂ ಅಂತ ಒಂದು ಅರ್ಥವೇ, ಒಂದು ಸೂತ್ರವಿದೆ, ಅದರಿಂದ ಮಾಡಬಹುದು. ಬಹುಳಂ ಅಂತ ಹೇಳೋದು ಛಂದಸಿ ಬಹುಳಂ ಅಂತ ಬರುತ್ತೆ. ಈ ಕೆಲವು ಪ್ರತ್ಯಯಗಳು ಬಂದಾಗ ಅನೇಕ ಅರ್ಥಗಳು ಬರುತ್ತೆ. ಬಹುಳ ಗ್ರಹಣ ಅಂತ ಹೇಳೋದಕ್ಕೆ ಬೇಕಾದಷ್ಟು ಅರ್ಥವಿದೆ. ಬಹುಳ ಗ್ರಹಣಕ್ಕೆ ಕೆಲವು ಕಡೆ ಇದು ಉಂಟಾಗಬಹುದು, ಕೆಲವು ಕಡೆ ಆಗದೇ ಇರಬಹುದು. ಕ್ವಚಿತ್ ಪ್ರವೃತ್ತಿ, ಕ್ವಚಿತ್ ಅಪ್ರವೃತ್ತಿ, ಕ್ವಚಿತ್ ವಿಭಾಷಾ, ಕ್ವಚಿತ್ ಅನ್ಯದೇವ ಅಂತ ಬಹುಳ ಗ್ರಹಣದ ಲಕ್ಷಣ ಅದು. ಬಹುಳಂ ಅಂತ ವ್ಯಾಕರಣದಲ್ಲಿ ಒಂದು ಸೂತ್ರದಲ್ಲಿ ಅನೇಕ 106 ಸೂತ್ರಗಳಿದೆ ವ್ಯಾಕರಣದಲ್ಲಿ. ಅಷ್ಟಾಧ್ಯಾಯಿಯಲ್ಲಿ ಬಹುಳಂ ಅಂತ ಛಂದಸಿ ಬಹುಳಂ ಅಂತ ಅರ್ಥಗಳು. ಈ ರೀತಿ ಬೇರೆ ಕಡೆಗೂ ಬಹುಳ ಶಬ್ದ ಇದೆ. ಆ ಬಹುಳ ಪ್ರದೇಶ ಅಂದ್ರೆ ಏನು? ಶಬ್ದಕ್ಕೆ ಏನು ಅರ್ಥ ಅಂದರೆ ಕ್ವಚಿತ್ ಪ್ರವೃತ್ತಿ. ಕೃತ್ಯಲ್ಲುಟೋ ಅನ್ನೋದು ಕೆಲವು ಕಡೆ ನಡೆಯುತ್ತೆ, ಕ್ವಚಿತ್ ಅಪ್ರವೃತ್ತಿ ಕೆಲವು ಕಡೆ ನಡೀದೇ ಇರಬಹುದು, ಅದು ಆಗದೆ ಇರಬಹುದು. ಕ್ವಚಿತ್ ವಿಭಾಷಾ, ಕೆಲವು ಕಡೆ ವಿಕಲ್ಪ ಇರ್ಬೋದು, ಇದಾದ್ರೂ ಮಾಡಿ ಅದಾದ್ರೂ ಮಾಡ್ಕೊಳ್ಳಿ ಅಂತ. ಕ್ವಚಿತ್ ಅನ್ಯದೇವ, ಇನ್ಯಾವುದಾದ್ರೂ ಅರ್ಥದಲ್ಲೂ ಬರ್ಬೋದು. ಇದಕ್ಕೆ ಬಹುಳಂ ಅಂತ ಹೆಸರು. ಈ ತರ ಎಷ್ಟೋ ಪದಗಳು ವ್ಯಾಕರಣದಲ್ಲಿ ಇದೆ. ಪ್ರಯೋಗ ಶರಣಾಹ ವೈಯಾಕರಣ ಅಂದ್ರೆ ಬಹುಳ ಶಬ್ದಕ್ಕೆ ಹೀಗರ್ಥ ಬರುತ್ತಾ? ಹಾಗರ್ಥ. ಬಹುಳದ ಲಕ್ಷಣವೇ ಅದು. ಬಹುಳ ಶಬ್ದಕ್ಕೆ ಲಕ್ಷಣ ಅದು. ಕ್ವಚಿತ್ ಹೇಗಾದ್ರೂ ಆಗ್ಬೋದು ಅಂತ. ಕ್ವಚಿತ್ ಪ್ರವೃತ್ತಿ, ಕ್ವಚಿತ್ ಅಪ್ರವೃತ್ತಿ, It can be interpreted in any way ಅಂತ. ಮೆನಿ ವೇಸ್ ಅಂತ, ಮೆನಿ ವೇಸ್ ಆರ್ ಎನಿವೇ, ಮೆನಿ ವೇಸ್ ಬಹುಳಂ ಅಂತ ಅನೇಕ ವಿಧವಾಗಿ ಮಾಡಬಹುದು. ಛಂದಸಿ ಬಹುಳಂ ಅಂತ ಹೇಳಿ, ಛಂದಸ್ಸಲ್ಲಿ ನೀವು ಬೇರೆ ಬೇರೆ ರೂಪಗಳು ನೋಡ್ತೀರಾ. ಇದು ಯಾವ್ಯಾವುದೋ ಪ್ರತ್ಯಯಗಳೆಲ್ಲ ಬಂದಿರುತ್ತೆ ಈ ಶಬ್ದಕ್ಕೆ ಅಂತ ಹೇಳಿದ್ರು. ಅದನ್ನ ಸ್ವಸ್ತಿ ಶಬ್ದ ಅವ್ಯಯ, ಅದು ಸ್ವಸ್ತಿಹಿ ಅಂತ ಬರುತ್ತೆ. ಸ್ವಸ್ತಿರ್ಮಾನುಷೇಭ್ಯ, ಸ್ವಸ್ತಿಹಿ ಸ್ವಸ್ತಿಹಿ ಅಂತ ಪ್ರಯೋಗ ಇಲ್ಲ ವ್ಯಾಕರಣದಲ್ಲಿ. ಸ್ವಸ್ತಿ ಅವ್ಯಯ, ಸ್ವಸ್ತಿ ಅಂತಾನೆ ಬರಬೇಕು. ಅದಕ್ಕೆ ಸ್ವಸ್ತಿಹಿ ಅಂತ ಒಂದ್ ಕಡೆ ಬರುತ್ತೆ. ಈ ರೀತಿ ಎಲ್ಲ ತ್ರಪು ಶಬ್ದಕ್ಕೂ ಆಗಿದೆ. ತ್ರಪುಶ್ಚಮೆ ಅಂತ ಬರುತ್ತೆ. ತ್ರಪು ಅನ್ನೋದು ನಪುಂಸಕಲಿಂಗ ಶಬ್ದ. ತ್ರಪುಶ್ಚ, ತ್ರಪುಶ್ಚ ಅಂತ ಬರೋದಿಲ್ಲ, ತ್ರಪು ಅಂತಾನೆ ಬರಬೇಕು. ತ್ರಪುಚ ಅಂತಾನು ಒಂದ್ ಕಡೆ ಬರುತ್ತೆ. ತ್ರಪುಶ್ಚ ಅಂತ ಸೀಸಾ ಅಂತ ಅರ್ಥ, ಅದಕ್ಕೆ ಲೆಡ್. ಅದು ಹಾಗೆ ಈ ತರ ಎಷ್ಟೋ ಶಬ್ದಗಳಿದೆ. ಇದೆಲ್ಲ ಸೂತ್ರದಲ್ಲಿ
ಪಾಣಿನಿ ಬಹಳ ಕಷ್ಟಪಟ್ಟು ಇದಕ್ಕೆಲ್ಲ ಅರ್ಥ ಮಾಡ್ತಾರೆ. ಈ ರೀತಿ ಕೆಲವು ಪ್ರಯೋಗಗಳಿದೆ, ಅದನ್ನ ಅಂದ್ರೆ ಪಾಣಿನಿಯ ವ್ಯಾಕರಣಕ್ಕೂ ಮುಂಚೆ ವೇದ ಅದೆಲ್ಲ ಮುಂಚೆನೆ ಇರೋದ್ರಿಂದ ಈ ತರ. ಹೌದು, ಬೇಕಾದಷ್ಟು ಎಷ್ಟೋ ಗ್ರಂಥಗಳು ಇತ್ತು ಅವ್ರ ವ್ಯಾಕರಣಕ್ಕೆ ಮೊದಲು. ವೇದ ಮಾತ್ರ ಅಲ್ಲ, ವ್ಯಾಕರಣದಲ್ಲಿ ನವವ್ಯಾಕರಣಗಳಿತ್ತು ಅಂತಾರಲ್ಲ ಹಾಗೆ ವ್ಯಾಕರಣ ಗ್ರಂಥಗಳೇ ಇತ್ತು, ಅವಲ್ಲಿ ರುಕ್ತ ಇತ್ತು, ಬೇಕಾದಷ್ಟು ಗ್ರಂಥಗಳೆಲ್ಲ ಇತ್ತು. ಆ ಪ್ರಯೋಗ ನೋಡಿಯೇ ಅವರು ಶಬ್ದಗಳನ್ನ ನಿಷ್ಕರ್ಷೆ ಮಾಡಿದ್ದಾರೆ. ಆದರೆ ಎಲ್ಲ ಸಮರ್ಪಕವಾಗಿ ಮಾಡಿದ್ದಾರೆ. ಕೆಲವು ಕಡೆ ಈ ರೀತಿ ಇರುವಾಗ ಈ ರೀತಿ ಅದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈಗ ಇದೆ, ಅದು ಪ್ರಯೋಗ ಆಗಿರೋದ್ರಿಂದ ನಾವು ವೇದ ಪ್ರಯೋಗ ತಳ್ಳಿ ಹಾಕಕ್ಕಾಗೋದಿಲ್ಲ, ಹಾಗೆ ಉಪಯೋಗಿಸ್ಕೋಬೇಕು ಅಂತ ಅರ್ಥ. ಅದಕ್ಕೂ ಒಂದು ಅವಕಾಶ ಕೊಟ್ಟಿದ್ದಾರೆ ಇದರಲ್ಲಿ ಸೂತ್ರಗಳಲ್ಲಿ. ಬೇರೆ ರೀತಿ ಹೇಳಕ್ಕಾಗೋದಿಲ್ಲ, ಆ ಪದದ ವ್ಯುತ್ಪತ್ತಿ ಬೇರೆ ಯಾವ ರೀತಿಯಲ್ಲೂ ಹೇಳಕ್ಕಾಗೋದಿಲ್ಲ. ಆದ್ದರಿಂದ ಇತಿ ಘಯ ಭಾಷ್ಯಕೃತ ಸಮರ್ಥಿತತ್ವ ಆದ್ದರಿಂದ ಈ ಸೂತ್ರ ಇಟ್ಕೊಂಡು ಬಹುಳ ಗ್ರಹಣ ಇಟ್ಕೊಂಡು ಗೈ ಪ್ರತ್ಯಯಕ್ಕೆ ಈ ರೀತಿ ಅರ್ಥ ಮಾಡಬಹುದು. ಅಕರ್ತರಿಚಕಾರಕ್ಕೆ ಸಂಜ್ಞಾಯಾಮ್ ಅನ್ನೋದು ಗೈ ಪ್ರತ್ಯಯ ಬಂದ್ರೆ ಕರ್ತರ್ಥ ಬರೋದಿಲ್ಲ, ಅಂದ್ರೆ ಕೃತ್ಯಲ್ಲುಟೋ ಬಹುಳಮಿಂದ ಬರುತ್ತೆ ಅಂತ ಸಾಧಿಸಿದ್ದಾರೆ ಭಾಷ್ಯಕಾರರು. ಆ ನ್ಯಾಯದಿಂದ ಕರ್ತರಿ ಅಪಿ ತೇನೈವ ಸೂತ್ರೇಣ ಘೈ ಸಿದ್ಧೌ ಲಕ್ಷಣಾಯ ಅಪ್ರಸಂಗಾತ್ ಪ್ರಶಾಸಿತತ್ವಾರ್ಥಕತ್ವಮೇವ ಆದೇಶ ಶಬ್ದಸ್ಯ ಯುಕ್ತಂ. ಇದು ಕಡೆಯಲ್ಲಿ ಇದು ಸಿದ್ಧಾಂತ ಹೇಳ್ತಾರೆ ಇಲ್ಲಿ. ಆದೇಶನಂ ಆದೇಶ ಇತಿ ಘಯಂತಾತ್ ಭಾವವಾಚಿನಾದೇಶ ಶಬ್ದಸ್ಯ ಅಶ ಆದ್ಯಜಂತಾದಪಿ ಪ್ರಶಾಸಿತತ್ವಾರ್ಥಕತ್ವಮೇವ ಆದೇಶ ಶಬ್ದಸ್ಯ ಯುಕ್ತಮಿತಿ ವಯಂ ಉತ್ಪಶ್ಯಾಮಃ ಅಂತ ಹೇಳಿದ್ರು. ಆದೇಶನ ಅನ್ನುವ ಅರ್ಥವಲ್ಲ ಇಲ್ಲಿ, ಅದರಿಂದ ಇಲ್ಲಿ ಇದೆಲ್ಲ ವ್ಯಾಕರಣದ ಅರ್ಥವೇ ಇಲ್ಲಿ. ಅಶಃ ಆದ್ಯಜಂತ, ಅಶ್ ಅನ್ನೋ ಶಬ್ದ ಆದ್ಯಜಂತ ಅಂದ್ರೆ ಆದಿಯಲ್ಲಿ ಅಚ್ಚಂತವಾಗಿದೆ. ಅಚ್ ಅಂದ್ರೆ ಸ್ವರಗಳು, ಐ ಉಂಡ್ರಕ್ಕೆ ಮೋಂಗ್ ಐ ಔಚ್ ಈ ಸೂತ್ರಗಳಿಂದ ಬರೋದು ಅಚ್. ಪ್ರತ್ಯಾಹಾರ, ಅದರಲ್ಲಿ ಅಚ್ ಅನ್ನೋದು ಸ್ವರ, ಅಕಾರದಿಂದ ಆರಂಭಿಸುತ್ತೆ ಅಶ ಶಬ್ದ. ಆದೇಶ ಅಶ ಅನ್ನೋ ಪ್ರತ್ಯಯ ಬಂದಿದೆ. ಆದಿ ಅಜಂತ ಇದೆಲ್ಲ ವ್ಯಾಕರಣ ಪರಿಭಾಷೆಗಳು. ಇದೆಲ್ಲ ಸ್ವಲ್ಪ ಅದಕ್ಕೆಲ್ಲ ನಾವು ಸ್ವಲ್ಪ ವಿಸ್ತಾರವಾಗಿ ನೋಡಿದ್ರೆ ಚೆನ್ನಾಗಿ ಅರ್ಥವಾಗುತ್ತೆ. ಅದು ನಮ್ಗೆ ಅಷ್ಟು ಮುಖ್ಯವಲ್ಲ. ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ದು ಪ್ರಶಾಸಿತಾರಂ ಒಂದು ಅರ್ಥಕ್ಕೆ ಸಮರ್ಥಿತವಾಗಿದೆ, ವ್ಯಾಕರಣಕ್ಕೂ ಅನುಗುಣವಾಗಿದೆ, ಅದಕ್ಕೂ ಅವಕಾಶಗಳಿದೆ ವ್ಯಾಕರಣ ಸಿದ್ಧಾಂತದಲ್ಲಿಯೂ. ಆದ್ದರಿಂದ ಇದರಲ್ಲಿ ವಿರೋಧವಿಲ್ಲ. ಆ ವಸ್ತು ಯಾವ ವಸ್ತುವನ್ನು ಉಪದೇಶ ಮಾಡ್ತಿದ್ದಾರೋ ಅದರ ಒಂದು ಸ್ವರೂಪಕ್ಕೂ ಅನುಗುಣವಾಗಿದೆ. ಇದರ ಅರ್ಥ ನಾವು ಮಾಡಿರೋದು ಪ್ರಕರಣಕ್ಕೆ ಅನುಗುಣವಾಗಿದೆ. ಎಲ್ಲವನ್ನು ಪರೀಕ್ಷೆ ಮಾಡಿಯೇ ಶಬ್ದಗಳ ಅರ್ಥ ನಿಶ್ಚಯ ಮಾಡಬೇಕಾದ್ರಿಂದ ವೇದಗಳಲ್ಲಿ ಈ ರೀತಿ ಅರ್ಥ ಮಾಡುವುದೇ ಸರಿ, ಸಾಧುವಾದದ್ದು ಅಂತ ಹೇಳ್ತಾರೆ. ಏತಸ್ಯ ವಾಕ್ಷರಸ್ಯ ಪ್ರಶಾಸನೆಗಾಗಿ ಪ್ರಶಾಸಿತಾರಂ ಸರ್ವೇಷಾಂ ಪ್ರಶಾಸಿತತ್ವ ಅನ್ನೋದು ಶ್ರುತಿ ಸ್ಮೃತಿ ಪ್ರತಿಪನ್ನ ಪರಮಾತ್ಮ ಧರ್ಮಮೂತಂ ಪ್ರಶಾಸಿತತ್ವಮಿಹ ಆದೇಶ ಶಬ್ದಾರ್ಥಃ. ಏತತ್ ಸರ್ವಂ ಅಸ್ಮಾಭಿಃ ಭಾವಪ್ರಕಾಶಕಾಯಾಂ ಪ್ರಪಂಚಿತಂ ತತ್ರ ಅನುಸಂಧೇಯಂ ಅಂದ್ಬಿಟ್ರು. ಭಾವಪ್ರಕಾಶಕ್ಕೆ ಓದ್ಕೊಳ್ಳಿ, ಇದೆಲ್ಲ ಅಲ್ಲಿ ವಿಸ್ತಾರವಾಗಿ ಬರೆದಿದ್ದೀವಿ ಇನ್ನು ಅಂತ ರಂಗರಾಮಾರ್ಜರು ಹೇಳ್ತಾರೆ. ಪ್ರಶಾಸನೇನ ಶಾಸಿತತ್ವೋಕ್ತಿಯ ಚ ಧಾರಕತ್ವ ಲಕ್ಷಣಂ ಆತ್ಮತ್ವಂ ಫಲಿತಂ ಅಂತ ಹೇಳಿದ್ರು. ಇದು ಅಧಿಕವಾದ ಅರ್ಥ ಇಲ್ಲಿ ಹೇಳ್ತಾರೆ. ಪ್ರಶಾಸನ ಮಾಡುವವನು ಅಂತ ಹೇಳೋದ್ರಿಂದ ಶಾಸಿತೃತ್ವ ಇರೋದ್ರಿಂದ ಅಂತಃಪ್ರವಿಷ್ಟ ಶಾಸ್ತ್ರ ಅನ್ನುವ ಪ್ರಮಾಣಕ್ಕೆ ಅನುಗುಣವಾಗಿ ಅಂತಃಪ್ರವೇಶನ ಮಾಡಿ ಧರಿಸಿರುವವನು ಪರಮಾತ್ಮ ಆತ್ಮ. ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಂ ಸರ್ವಾತ್ಮ ಅಂತ ಶ್ರುತಿ. ಆತ್ಮತ್ವವೂ ಸಿಗುತ್ತೆ ಅದರಿಂದಲೇ. ಶಾಸನ ಮಾಡೋದು ಅಂತ ಹೇಳಿದ್ರೆ ಅಂತಃಪ್ರವೇಶ ಮಾಡಿ ಶಾಸನ ಮಾಡ್ತಾನೆ ಪರಮಾತ್ಮ. ರಾಜರುಗಳಂತೆ ಹೊರಗಡೆಯಿಂದ ಶಾಸನ ಮಾಡೋದಿಲ್ಲ, ಅಂತ ಪ್ರವೇಶ ಮಾಡಿ ನಿಯಮನ ಮಾಡ್ತಾನೆ ಪರಮಾತ್ಮ ಎಲ್ಲರನ್ನು. ಆದ್ರಿಂದ ಧಾರಕತ್ವವೂ ಸಿಗುತ್ತೆ, ಅದರಿಂದ ಅರ್ಥ ನಮಗೆ ತಿಳಿಯುತ್ತೆ. ಅದರಿಂದ ಆತ್ಮತ್ವ, ಧಾರಕತ್ವ ಲಕ್ಷಣವಾದ ಆತ್ಮತ್ವವು ಇಲ್ಲಿ ಸಿದ್ಧವಾಗುತ್ತೆ. ಆತ್ಮತ್ವ ಅನ್ನೋದು ಮುಖ್ಯ ಇಲ್ಲಿ. ತತಶ್ಚ ಆದೇಶ ಶಬ್ದ ಆತ್ಮತ್ವ ಪರ್ಯಂತಹ ಅಂತ ಹೇಳುದು. ಆತ್ಮನಾಗಿರೋದ್ರಿಂದಲೇ ಶರೀರದಲ್ಲಿ ಇವನು ಪರಿಣಾಮವನ್ನು ಉಂಟು ಮಾಡಿ ತಾನು ಉಪಾದ ಕಾರಣವಾಗ್ತಾನೆ ಮುಖ್ಯಾರ್ಥದಲ್ಲಿ ಅಂತ ಮುಂದೆ ಬರುತ್ತೆ. ಅದಕ್ಕೆ ಇದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಹೀಗೆ. ಅದು ಅಲ್ಲಿಗೆ ಆದೇಶ ಉತತಮ ಆದೇಶಂ ಅಪ್ರಾಖ್ಯ, ಹಾಗೆ ಇಷ್ಟು ವ್ಯಾಖ್ಯಾನ. ಇದು ವಿಸ್ತಾರವಾದ ವ್ಯಾಖ್ಯಾನ. ಆದೇಶ ಶಬ್ದದ ಒಂದು ವಿಚಾರ ಮಾಡ್ತಾರೆ ಬಹಳ.
ಅದಾದ್ಮೇಲೆ ಏನ ಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಮಿತಿ ಅಂತ ಅರ್ಥ. ಈಗ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಏನ ಅಶ್ರುತಂ ಶ್ರುತಂ ಭವತಿ ಇತ್ಯತ್ರ ಇದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂದ್ರೆ, ಕಸ್ಮಿನ್ನು ಭಗವಃ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಇದು ಮುಂಡಕೋಪನಿಷತ್ತಿನ ಆರಂಭ ವಾಕ್ಯ. ವಿಫಲಾದರನ್ನ ಹತ್ರ ಪ್ರಶ್ನೆ ಮಾಡೋದು ಇಲ್ಲಿ. ಅಲ್ಲಿ ಮಾಡಿದಾಗ ಒಂದು ಪ್ರಶ್ನೆ ಕೇಳಿದ್ರು, ಬಂದು ಒಂದು ಉಪದೇಶ ಮಾಡಿ, ಅದು ತಿಳಿದ್ರೆ ಎಲ್ಲವೂ ತಿಳಿದ್ಬಿಡ್ಬೇಕು. ಅದನ್ನು ಉಪದೇಶ ಮಾಡಿ ನನಗೆ ಯಾವುದನ್ನು ತಿಳಿದ್ರೆ ಎಲ್ಲ ತಿಳಿದಂಗೆ ಆಗುತ್ತೆ, ಅದೊಂದು ಹೇಳ್ಬಿಟ್ಟು ಸಾಕು ಅಂತ ಹೇಳಿದ್ರು. ಇನ್ನೇನು ತಿಳಿಬೇಕಾದ್ದೇ ಇಲ್ಲ. ಕಸ್ಮಿನ್ನು ಭಗವಃ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಅವರು ಆಗ ಅದಕ್ಕೆ ಅವರು ವಿದ್ಯೆ 2 ಭಾಗ ಇದೆ, ಪರಾವಿದ್ಯಾ ಅಪರಾವಿದ್ಯಾ ಎಲ್ಲ ಹೇಳ್ತಾರೆ ಅವರು. ಪರಾಯಯ ತದ ಅಕ್ಷರಮಧಿಗಮ್ಯತೆ, ಅಕ್ಷರ ಶಬ್ದಿನ ಪರಮಾತ್ಮನ ಪಡ್ಕೊಳ್ಳೋದು ಪರಾವಿದ್ಯೆ. ಅಪರಾವಿದ್ಯೆ ವೇದಗಳು ಅದು ಇದೆಲ್ಲ ತತ್ವಜ್ಞಾನ ಉಂಟಾಗುತ್ತೆ ಅದರಿಂದ. ಅದಾದ್ಮೇಲೆ ಧ್ಯಾನ ಮಾಡಿ ಉಪಾಸನೆ ಮಾಡಿ ಅವರನ್ನು ಪಡೆದುಕೊಳ್ಬೇಕು ಪರಾವಿದ್ಯೆಯಿಂದ ಅಂತ ಹೇಳಿ ಅದೆಲ್ಲ ಉಪದೇಶ ಮಾಡ್ತಾರೆ. ಆದರೆ ಅವ್ರು ಪ್ರಶ್ನೆ ಮಾಡುವಾಗ ಕಸ್ಮಿನ್ನು ಭಗವಃ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ, ಅದುವೇ ಇಲ್ಲಿಯೂ ಏನ ಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ ಭವತಿ. ಹಾಗೆಯೇ ಆತ್ಮನಿ ಖಲ್ವರೇ ದೃಷ್ಟೇ, ಇದು ಬೃಹದಾರಣ್ಯಕ ಉಪನಿಷತ್ತು. ಆತ್ಮನಿ ಖಲು ಅರೆ, ಯಾಜ್ಞವಲ್ಕ್ಯರು ಮೈತ್ರಿಯಿಗೆ ಉಪದೇಶ ಮಾಡೋದು. ಆತ್ಮನಿ ಖಲು ಅರೆ ದೃಷ್ಟೇ ಶ್ರುತೆ ಮತೆ ವಿಜ್ಞಾತೆ ಇದಂ ಸರ್ವಂ ವಿಜ್ಞಾತಂ ಭವತಿ. ಬೃಹದಾರಣ್ಯಕದಲ್ಲಿಯೂ ಇದೇ ಬರೋದು. ಆತ್ಮನನ್ನು ತಿಳಿಸ್ಕೊಂಡ್ರೆ, ಅವನನ್ನು ನೋಡಿದ್ರೆ ಎಲ್ಲವೂ ತಿಳಿದ ಹಾಗಾಗುತ್ತೆ. ಸರ್ವಂ ವಿದಿತಂ ಭವತಿ. ಮುಂಡಕ ಬೃಹದಾರಣ್ಯಕ ವಾಕ್ಯಾನುಸಾರೇಣ ಅದಕ್ಕೆ ಅನುಗುಣವಾಗಿಯೇ ಸರ್ವಶ್ರುತಿ ಸರ್ವಶಾಖಾ ಪ್ರತ್ಯಯ ನ್ಯಾಯ, ಎಲ್ಲ ಶ್ರುತಿ ಉಪನಿಷತ್ತುಗಳಿಗೂ ವಿರೋಧ ಇಲ್ಲದೆ ಇರೋ ಹಾಗೆ ಇಲ್ಲಿ ಅರ್ಥ ಮಾಡಬೇಕು. ಇಲ್ಲಿಯೂ ಕೂಡ ಅದೇ ಅರ್ಥ 2 ಉಪನಿಷತ್ತುಗಳಲ್ಲಿ ಕಂಡು ಬರುತ್ತೆ. ಮುಂಡಕೋಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತು, 2 ಉಪನಿಷತ್ತುಗಳಲ್ಲೂ ಕಂಡು ಬರುತ್ತೆ. ಮುಂಡಕೋಪನಿಷತ್ತು ಅಥರ್ವ ವೇದಕ್ಕೆ ಸೇರಿದ್ದು, ಬೃಹದಾರಣ್ಯಕ ಶುಕ್ಲ ಯಜುರ್ವೇದಕ್ಕೆ ಸೇರಿದ್ದು, ಛಾಂದೋಗ್ಯ ಸಾಮವೇದಕ್ಕೆ ಸೇರಿದ್ದು. ಎಲ್ಲ ವೇದಗಳ ಎಲ್ಲ ಉಪನಿಷತ್ತುಗಳನ್ನು ಪರೀಕ್ಷೆ ಮಾಡಿ ಎಲ್ಲೆಲ್ಲಿ ಈ ರೀತಿ ವಾಕ್ಯಗಳು ಬರುತ್ತೆ, ಯಾವುದಕ್ಕೂ ವಿರೋಧ ಬರಬಾರ್ದು. ಹಾಗೆ ನಾವು ಅರ್ಥವನ್ನ ಸ್ಥಾಪನೆ ಮಾಡಬೇಕು. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಅದನ್ನ ವಿಜ್ಞಾತೇನ, ಅದಕ್ಕೆ ಅನುಗುಣವಾಗಿ ಏನ ವಿಜ್ಞಾತೇನ ಅಶ್ರುತಂ ಅಮತಂ ಅವಿಜ್ಞಾತಂ ಶ್ರುತಂ ಮತಂ ವಿಜ್ಞಾತಂ ಭವತಿ ಇತಿ. ಏನ ಅಶ್ರುತಂ ಇತಿ ಇಲ್ಲಿ ಸ್ವಲ್ಪ ಬಿಟ್ಟು ಹೋಗಿದೆ ಈ ಪೇಜಲ್ಲಿ, ನನ್ಗೆ ಗಮನಿಸ್ಲಿಲ್ಲ ಇದು. ಏನ ಅಶ್ರುತಮಿತಿ ಅಂತ ಇಲ್ಲಿ ಬಿಟ್ಟು ಹೋಗಿದೆ ಒಂದು ಸ್ವಲ್ಪ ಭಾಗ. ವಾಕ್ಯ ಪರ್ಯವಸಿತೋ ಅರ್ಥ. ಅಶ್ರುತಂ ಇಲ್ಲಿ ಏನ್ ಹೇಳಿದ್ರು ಅಂದ್ರೆ, ಅಶ್ರುತಂ ಅಮತಂ ಅವಿಜ್ಞಾತಂ ಏನ ವಿಜ್ಞಾತೇನ ಅಂತ ತಿಳ್ಕೊಳ್ಬೇಕಲ್ಲಿ. ಇಲ್ಲಿ ಯಾಕೆ ಅಂದ್ರೆ ಅಲ್ಲಿ ಏನ ಅಶ್ರುತಂ ಅಷ್ಟೇ ಇರೋದು ವಾಕ್ಯದಲ್ಲಿ. ಮೂಲದಲ್ಲಿ ಏನ ಅಶ್ರುತಂ ಶ್ರುತಂ ಭವತಿ ಅಂದ್ರೆ ಯಾವುದರಿಂದ ತಿಳಿದೇ ಇರೋದು ತಿಳಿಯುತ್ತೆ ಅಂತ ಹೇಳಿದ್ರೆ, ಯಾವುದರಿಂದ ತಿಳಿದೇ ಇರೋದು ತಿಳಿಯುತ್ತೆ ಅಂತ ಹೇಳಿದ್ರೆ, ಯಾವುದರಿಂದ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಉಪದೇಶದಿಂದ ಅಂತ ಅರ್ಥವಲ್ಲ, ವೇದ ವಾಕ್ಯದಿಂದ ಅರ್ಥವಲ್ಲ, ವೇದ ವಾಕ್ಯದಿಂದ ಎಲ್ಲ ತಿಳಿದೇ ಇರೋದೆಲ್ಲ ತಿಳಿಯುತ್ತೆ ಅಂತ ಅರ್ಥವಲ್ಲ. ಯಾರನ್ನು ತಿಳಿದರೆ ಎಲ್ಲವನ್ನು ತಿಳಿಬಹುದು ಅಂತ ಅರ್ಥ. ಏನ ವಿಜ್ಞಾತೇನ ಸರ್ವಮಿದಂ ವಿಜ್ಞಾತಂ ಭವತಿ ವಿದಿತಂ ಭವತಿ ಅಂತ ಅರ್ಥ. ಆತ್ಮನಿ ಕಲುವರೇ ದೃಷ್ಟೇ ಶ್ರುತೆ, ಸ್ಪಷ್ಟವಾಗಿ ಅವರು ಆತ್ಮ ಅಂತಾನೆ ಹೇಳ್ಬಿಟ್ರು ಅಲ್ಲಿ. ಆತ್ಮನನ್ನು ತಿಳಿದ್ರೇನೆ ಎಲ್ಲ ತಿಳಿಬಹುದು, ಪರಮಾತ್ಮನನ್ನ ಅಂತ ಅರ್ಥ ಅಲ್ಲಿ. ಆತ್ಮಶಬ್ದಕ್ಕೆ ಪರಮಾತ್ಮ. ಆದ್ದರಿಂದ ಏನ ವಿಜ್ಞಾತೇನ ಅಶ್ರುತಮ ಮತಂ ಅವಿಜ್ಞಾತಂ ಶ್ರುತಂ ಮತಂ ವಿಜ್ಞಾತಂ ಭವತಿ ಇತಿ ವಾಕ್ಯ ಪರ್ಯವಸಿತೋ ಅರ್ಥ. ಈ ವಾಕ್ಯಕ್ಕೆ ಅದುವೇ ಅರ್ಥ. ಬ್ರಹ್ಮ ಸ್ವರೂಪ ಸತ್ತಾ ಮಾತ್ರಸ್ಯ ಅಶ್ರುತ ಶ್ರುತತ್ವ ಆಪಾದಕತ್ವ ಭಾವಾತ್ ಅಂತ ಹೇಳಿದ್ರು. ಇಲ್ಲಿ ಆಪಾದಕತ್ವ ಅನ್ನೋದು ಬಿಟ್ಟೋಗಿದೆ, ಇಲ್ಲಿ ಪ್ರಿಂಟು ಇದು ಆಮೇಲೆ ಶೇರ್ ಮಾಡ್ತೀನಿ. ಈ ಪೇಜು ಬಿಟ್ಟೋಗಿದೆ, ನೋಡ್ಲಿಲ್ಲ. ಬ್ರಹ್ಮಸ್ವರೂಪ ಸತ್ತಾ ಮಾತ್ರಸ್ಯ, ಬ್ರಹ್ಮಸ್ವರೂಪ ಇರೋದು ಇದೆ ಅಂತ ತಿಳ್ಕೊಂಡ್ರೆ ಮಾತ್ರವೇ ಅಶ್ರುತತ್ವವೆಲ್ಲ ಶ್ರುತವಾಗೋದು ಹಾಗೂ ಸಾಧ್ಯವಿಲ್ಲ. ಅಥ ಅಶ್ರುತ ಅಮತಾದಿ ಶಬ್ದಾನಾಂ ಇದಂ ಸರ್ವಂ ವಿದಿತಂ ಭವತಿ ಇತಿ ಶ್ರುತ್ಯಂತರಾನುಸಾರಾತೆ ಸರ್ವಾರ್ಥಕತ್ವಂ ದ್ರಷ್ಟವ್ಯಂ. ಎಲ್ಲ ಅರ್ಥವನ್ನು ತಿಳಿಬೇಕು ನಾವು.
ಬರೀ ಬ್ರಹ್ಮ ಇದೆ ಅಂತ ತಿಳಿದ್ರೆ ಎಲ್ಲ ತಿಳಿಯೋದಿಲ್ಲ. ಬ್ರಹ್ಮ ಸ್ವರೂಪವನ್ನು ತಿಳಿಬೇಕು. ಬ್ರಹ್ಮನ ಸ್ವಭಾವಗಳೇನು, ಸ್ವರೂಪವೇನು, ಎಲ್ಲವೂ ತಿಳಿಬೇಕು. ಅವನೇನೇನು ಕೆಲಸ ಮಾಡ್ತಾನೆ, ಬ್ರಹ್ಮ ಗುಣಗಳೇ ಏನಿದೆ, ಇದೆಲ್ಲವೂ ಕೂಡ ತಿಳಿಬೇಕು. ಸರ್ವಾರ್ಥಕತ್ವ ಶ್ರುತ್ಯಂತ ಬೇರೆ ಶ್ರುತಿಗಳಲ್ಲಿ ಹೇಳಕ್ಕೆ ಅನುಗುಣವಾಗಿ ತತಶ್ಚ ಏನ ಶ್ರುತೇನ ಸರ್ವಂ ಶ್ರುತಂ ಭವತಿ. ಆವಾಗಲೇ ಎಲ್ಲ ಅವನನ್ನು ಪರಮಾತ್ಮನನ್ನು ತಿಳಿದ್ರೆ ಎಲ್ಲವೂ ಕೇಳಿದಾಗ ಆಗುತ್ತೆ. ತತಶ್ಚ ಅಶ್ರುತಂ ಶ್ರುತಂ ಭವತಿ ಇತಿ ಅಶ್ರುತಸ್ಯ ಶ್ರುತತ್ವ ಪ್ರತಿಪಾದನಂ ಕಥಮಿತಿ ಶಂಕಾಯ ನಾ ಅವಕಾಶ. ಆದ್ದರಿಂದ ಕೇಳದೆ ಇರೋದೆಲ್ಲ ತಿಳಿಯೋದು ಹೇಗೆ ಸಾಧ್ಯ? ಇವನ್ ಕೇಳಿದ್ರೆ ಇವನ್ ಮಾತ್ರನೇ ಕೇಳಿದಾಗ ಆಯ್ತಲ್ಲ. ಬ್ರಹ್ಮ ಇದ್ದಾನೆ ಅಂತ ಕೇಳಿದ್ರೆ ಬ್ರಹ್ಮ ಇದ್ದಾನೆ ಅಂತ ತಿಳಿದ್ವಿ. ಮಿಕ್ಕಿದ್ದೆಲ್ಲ ಹೇಗೆ ಕೇಳಿದಾಗ ಆಗುತ್ತೆ ಅಂತ ಹೇಳಿದ್ರೆ ಸರ್ವಾರ್ಥಕತ್ವ, ಯಾವ ರೀತಿಯ ಬ್ರಹ್ಮ ಇದ್ದಾನೆ, ಬ್ರಹ್ಮನ ಸ್ವರೂಪವೇನು, ಕರ್ತವ್ಯಗಳೇನು, ಕೆಲಸಗಳೇನು, ಏನೇನು ಮಾಡ್ತಾನೆ ಬ್ರಹ್ಮ, ಅವನ ಗುಣಗಳೇನು, ರೂಪವೇನು, ವಿಭವೇನು, ಐಶ್ವರ್ಯವೇನು, ಎಲ್ಲವನ್ನು ತಿಳಿಬೇಕು ಅಂತ ಅರ್ಥ. ಅಲ್ಲಿ ಸರ್ವಂ ವಿದಿತಂ ಅಂತ ಹೇಳ್ಬೇಕಾದ್ರೆ ಏನ ವಿಜ್ಞಾತೇನ ಶ್ರುತಂ, ಎಲ್ಲ ಮಿಕ್ಕಿದೆಲ್ಲವೂ ಸಿಗುತ್ತೆ ಅಂತ ತಿಳಿಬಹುದು ಅನ್ನೋದು ಅರ್ಥ. ಯದ್ವಾ ವಿಶಿಷ್ಟತೆಯ ಅಶ್ರುತಂ ಸ್ವರೂಪೇಣ ಶ್ರುತಂ ಭವತಿ ಇತಿ ಅರ್ಥ. ಹಾಗೆಯೂ ಅರ್ಥ ಮಾಡ್ಬೋದು ಅಂದ್ರು. ಅವಸ್ಥಾ ವಿಶಿಷ್ಟತೆಯ ಅಶ್ರುತಂ ಸ್ವರೂಪೇಣ ಶ್ರುತಂ ಭವತಿ. ಪರಮಾತ್ಮನ ಅವಸ್ಥೆಗಳು ನಮಗೆ ತಿಳಿದಿಲ್ಲ. ಪರಮಾತ್ಮನ ಸ್ವರೂಪ ತಿಳಿದ್ರೆ ಬೇರೆ ಅವಸ್ಥೆಗಳಿಗೆ ವಿಶಿಷ್ಟವಾದ ಪರಮಾತ್ಮನ ಸ್ವರೂಪವನ್ನು ತಿಳಿದಾಗುತ್ತೆ ಅಂತ ಅರ್ಥ. ಅಶ್ರುತಂ ಸ್ವರೂಪೇಣ ಶ್ರುತಂ, ಅವನ ಸ್ವರೂಪದಲ್ಲಿಯೇ ಎಲ್ಲವೂ ಸೇರಿದೆ. ಅವಸ್ಥೆಗಳು ಕೂಡ ಸ್ವರೂಪದಲ್ಲಿಯೇ ಅವನ ಪ್ರಳಯಾವಸ್ಥೆ ಮತ್ತೆ ಸೃಷ್ಟಿ ಅವಸ್ಥೆ, ಸೂಕ್ಷ್ಮ ಚಿರ್ಚಿತ್ ವಿಶಿಷ್ಟತ್ವೇನು, ಸ್ಥೂಲ ಚಿರ್ಚಿತ್ ವಿಶಿಷ್ಟತ್ವೇನು, ಇದೆಲ್ಲ ಅವಸ್ಥೆಗಳು ಅವನು. ಈ ಅವಸ್ಥಾ ವಿಶಿಷ್ಟವಾಗಿ ಪರಮಾತ್ಮ ಇದ್ದಾನೆ ಎಲ್ಲ. ಆ ರೀತಿ ಎಲ್ಲವೂ ತಿಳಿದಾಗತ್ತೆ ಅಂತ ಅರ್ಥ. ಎಲ್ಲವೂ ತಿಳಿದಾಗತ್ತೆ ಅಂದ್ರೆ ಎಲ್ಲ ವಿಧವಾದ ಅವಸ್ಥೆಗಳಲ್ಲಿಯೂ ಪರಮಾತ್ಮ ಹೇಗಿರ್ತಾನೆ ಅದೆಲ್ಲವೂ ತಿಳಿದಾಗತ್ತೆ. ಅತ್ರ ವಿಜ್ಞಾನ ಶಬ್ದ ನಿಧಿಧ್ಯಾಸನ ಪರಹ. ವಿಜ್ಞಾನ ಅನ್ನೋದು ನಿಧಿಧ್ಯಾಸನವನ್ನ ತಿಳಿಸುತ್ತೆ. ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಇತಿ ಕ್ರಮ ಪ್ರತ್ಯಯ ವಿಜ್ಞಾನಾತಿ ಇತಿ ದ್ರಷ್ಟವ್ಯಂ. ಶ್ರುತೇನ ಮತೇನ ವಿಜ್ಞಾತೇನ ಅನ್ನೋದು ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅನ್ನೋ ಕ್ರಮವನ್ನು ನಮಗೆ ಇಲ್ಲಿ ಜ್ಞಾಪನಪಡಿಸುತ್ತೆ, ಇಲ್ಲಿ ಜ್ಞಾಪಿಸುತ್ತೆ ಅಂತ. ಅತ್ರ ಏನ ಅಶ್ರುತಂ ಶ್ರುತಂ ಇತ್ಯನೇನ ಕಿಂ ಉಪಾದಾನಮಿತಿ ಪೃಷ್ಟಂ ಭವತಿ. ಒಂದೊಂದಕ್ಕೂ ಅರ್ಥವನ್ನು ಹೇಳ್ತಾರೆ. ಈಗ ಬೇರೆ ಅಶ್ರುತಂ ಶ್ರುತಂ ಅನ್ನೋದಕ್ಕೆ ಉಪಾದಾನ ಅನ್ನೋದೇ ಅರ್ಥ ಅಂತ ಹೇಳಿ. ಕಿಂ ಉಪಾದಾನಂ ಅಂತ ಕೇಳಿದಾಗುತ್ತೆ ಅಂದ್ರೆ ಏನ ಅಶ್ರುತಂ ಶ್ರುತಂ ಭವತಿ ಅನ್ನೋ ಶಬ್ದಕ್ಕೆ ಶ್ರುತ ಅನ್ನೋದಕ್ಕೆ ಉಪಾದಾನ ಅನ್ನುವ ಅರ್ಥವನ್ನು ಮಾಡಬೇಕು ಅಂತ ಹೇಳಿದ್ರು. ಪ್ರಶಾಸಿತೃತ್ವಾರ್ಥಕೇನ ಆದೇಶ ಶಬ್ದೇನ ಪ್ರಶಾಸಿತೃತ್ವಾರ್ಥಕೇನ ಆದೇಶ ಶಬ್ದೇನ ಚ ಆತ್ಮಸ್ವರೂಪಂ ಪೃಷ್ಟಂ ಭವತಿ. ಯಾವುದು ಉಪಾದಾನ, ಯಾವುದು ಅವನ ಆತ್ಮಸ್ವರೂಪವೇನು, ಆತ್ಮ ಯಾರು, ಆತ್ಮ ಆಗಿದಾನವನು ಪ್ರಶಾಸಿತ, ಆದರೆ ನಿಯಮನ ಮಾಡುವುದರಿಂದ ಆತ್ಮತ್ವ ಅಲ್ಲಿ ಸಿಗುತ್ತೆ. ಶಾಸ್ತ್ರ ಜನಾನಾಂ ಸರ್ವಾತ್ಮ ಅನ್ನುವ ಪ್ರಮಾಣಕ್ಕೆ ಅನುಗುಣವಾಗಿ ಆತ್ಮಸ್ವರೂಪವೇನು ಅನ್ನೋದು ಆದೇಶ ಶಬ್ದದಿಂದ ಆತ್ಮಸ್ವರೂಪ, ಆದೇಶಂ ಆತ್ಮಸ್ವರೂಪ. ಶ್ರುತಂ ಅಂತ ಹೇಳೋದ್ರಿಂದ ಅವನ ಉಪಾದಾನತ್ವವು ಹೇಳಲ್ಪಟ್ಟಿದೆ ಅಂದ್ರು. ತತಶ್ಚ ಆತ್ಮಭೂತಂ ಉಪಾದಾನಂ ಕಿಮಿತಿ ಪ್ರಶ್ನಸ್ಯ ಫಲಿತಾರ್ಥ. ಆತ್ಮಭೂತವಾದ ಉಪಾದಾನ ಯಾವುದು ಅನ್ನೋದೇ ಇಲ್ಲಿ ಆದೇಶಂ ಅಪ್ರಾಕ್ಷ್ಯ ಏನ ಶ್ರುತಂ ಶ್ರುತಂ ಭವತಿ ಅಂತ ಹೇಳಿದಾಗ ಆದೇಶ ಆತ್ಮಭೂತನಾದ ಪರಮಾತ್ಮನನ್ನು ತಿಳಿದ್ಯಾ ಯಾರು ಉಪಾದಾನವಾಗಿದ್ದಾನೋ ಅನ್ನೋ ಅರ್ಥ ಬರುತ್ತೆ ಅಂತ ಹೇಳಿದ್ರು. ಅದನ್ನ ಇಲ್ಲಿ ಪ್ರಮಾಣ ತೋರಿಸ್ತಾರೆ, ಸ್ಮೃತಿ ಪ್ರಮಾಣವನ್ನ ಪರಾಶರರು. ಇದು ಆರಂಭದಲ್ಲಿಯೇ ವಿಷ್ಣು ಪುರಾಣದಲ್ಲಿ ಬರುವ ವಾಕ್ಯ. ಮೈತ್ರೇಯರು ಅವರಿಗೆ ಪ್ರಶ್ನೆ ಮಾಡ್ತಾರೆ, ಒಂದು ಆರಂಭದಲ್ಲಿಯೇ ಪ್ರಶ್ನೆ ಮಾಡ್ತಾರೆ, ಎಲ್ಲ ಜಗತ್ತಿನೆಲ್ಲ ಯಾರಿಂದ ಸೃಷ್ಟಿ ಆಯಿತು ಅನ್ನೋದು ಪ್ರಶ್ನೆ ಅವರದು. ಸಾಮಾನ್ಯವಾದ ಪ್ರಶ್ನೆ. ಅವರು ಜಗತ್ತೆಲ್ಲ ವಿಷ್ಣುವಿಂದ ಹೇಗೆ ಸೃಷ್ಟಿ ಆಯಿತು ಅಂತ ಕೇಳಲಿಲ್ಲ, ಯಾವುದರಿಂದ ಸೃಷ್ಟಿ ಆಯಿತು ಅಂತ ಜನರಲ್ ಕ್ವಶನ್, ಸಾಮಾನ್ಯ ಪ್ರಶ್ನೆ ಕೇಳಿದ್ರು. ಪರಾಶರರು ವಿಷ್ಣುವಿಂದನೇ ಎಲ್ಲ ಸೃಷ್ಟಿ, ಅವನೇ ಜಗತ್ಕಾರಣ ಅಂತ ಸ್ಪೆಸಿಫಿಕ್ ಆಗಿ ಆ ದೇವತೆಯನ್ನು ಹೇಳ್ತಾರೆ. ಮೈತ್ರೇಯರು ಆ ವಿಷಯವನ್ನು ಹಾಗೆ ಕೇಳಲಿಲ್ಲ. ಯಾವ ದೇವತೆ ಅನ್ನೋದು ತಿಳಿದಿರಲಿಲ್ಲ ಅವರಿಗೆ. ರುದ್ರನೋ ಬ್ರಹ್ಮನೋ ಚತುರ್ಮುಖ ಬ್ರಹ್ಮನೋ ಯಾರಾದರೂ ಇರಬಹುದು, ಯಾರಿಂದ ಸೃಷ್ಟಿ ಆಯಿತು ಅಂತ ಕೇಳ್ತಾರೆ ಅವರು.
ಅದು ವಿಷ್ಣು ಪುರಾಣದಲ್ಲಿ ಆರಂಭದಲ್ಲಿಯೇ ಬರುವ ವಾಕ್ಯ. ಯನ್ಮಯಂ ಚ ಜಗತ್ ಬ್ರಹ್ಮನ್ ಯತಶ್ಚೈತ ಚರಾಚರಂ, ಇದುವೇ ಆರಂಭಿಸುತ್ತೆ ಇಲ್ಲಿ. ಯನ್ಮಯಂ ಅಂತ ಹೇಳುವಾಗ ಮಯಟ್ ಪ್ರತ್ಯಯ ಪ್ರಾಚುರ್ಯ ಅರ್ಥ. ಯನ್ಮಯಂ ಯಾರಿಂದ ಜಗತ್ತೆಲ್ಲ ತುಂಬಿದೆ. ಯನ್ಮಯಂ ಅಂತ ಹೇಳುವಾಗ ಆನಂದಮಯ ಅಂತ ಹೇಳುವಾಗ ಮಯಟ್ ಪ್ರತ್ಯಯ ಇಲ್ಲಿಯೂ. ಯನ್ಮಯಂಚ ಜಗತ್ ಬ್ರಹ್ಮನ್ ಯತಶ್ಚ ಏತತ್ ಚರಾಚರಂ, ಯಾರಿಂದ ಸೃಷ್ಟಿಯಾಗಿದೆ. ಯತಶ್ಚ ಏತತ್ ಚರಾಚರಂ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಅಂತ ಹೇಳಿರೋದು. ಯನ್ಮಯಮಿತಿ ಯನ್ಮಯಮಿತಿ ಆತ್ಮಸ್ವರೂಪಂ ಯತಶ್ಚ ಏತತ್ ಚರಾಚರಂ ಇತಿ ಉಪಾದಾನಂಚ ಪೃಷ್ಟಂ, ಯಾವುದರಿಂದ ಚರಾಚರಗಳೆಲ್ಲ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಅವರ ಉದ್ದೇಶ ಏನು ಅಂದ್ರೆ, ಅವರು ಕೇಳಿದ ಪ್ರಶ್ನೆಯಲ್ಲಿ ಯಾವುದೋ ಒಂದರಿಂದ ಸೃಷ್ಟಿಯಾಗಿರ್ಬೇಕು. ಚರಾಚರಗಳೆಲ್ಲ ಒಂದರಿಂದಲೇ ಸೃಷ್ಟಿಯಾಗಬೇಕಾದ್ರೆ ಆ ಒಂದು ಉಪಾದಾನ ಕಾರಣವಾಗಿದ್ದರೆ ಸಾಧ್ಯ. ಇಲ್ಲದೆ ಹೋದ್ರೆ ಚರಕ್ಕೆ ಬೇರೆ ಅಚರಕ್ಕೆ ಬೇರೆ ಚೇತನಾಚೇತನಗಳು ಬೇರೆ ಬೇರೆ ಕಾರಣಗಳಿರ್ಬೇಕಾಗುತ್ತೆ, ಉಪಾದಾನ ನಿಮಿತ್ತ ಎಲ್ಲ. ಆಗ ಕೇಳಲಿಲ್ಲ ಅವರು. ಚರಾಚರಿಗಳಿಗೆಲ್ಲ ಯಾವ್ದಿಂದ ಸೃಷ್ಟಿಯಾಯಿತು ಆ ಒಂದನ್ನು ತಿಳಿಸಿ ನನಗೆ. ಯನ್ಮಯಂ ಜಗತ್ ಸರ್ವಂ, ಯಾವುದು ಆತ್ಮಭೂತವಾಗಿದೆ, ಯಾವುದು ಉಪಾದಾನವಾಗಿದೆ ಅನ್ನೋದೇ ಅಲ್ಲಿ ಅರ್ಥ. ಅಲ್ಲಿಯೂ ಎಂಗಳಾಳುವ ವ್ಯಾಖ್ಯಾನ ಇದೆ ಅದಕ್ಕೆ. ಅತಏವ, ಆದ್ದರಿಂದಲೇ ಇಲ್ಲಿ 8ನೇ ಅಧ್ಯಾಯದಲ್ಲಿ ಬರುತ್ತೆ, ಛಾಂದೋಗ್ಯದಲ್ಲಿ ಮುಂದೆ ಇದೆ, ಅದು 8ನೇ ಖಂಡದಲ್ಲಿ ಬರುತ್ತೆ ಆ ಸದ್ವಿದ್ಯಾ ಪ್ರಕರಣ. ಈಗ ನಾವು ಮಾಡ್ತಿರುವ ಅಧ್ಯಯನ ಪ್ರಕರಣದಲ್ಲಿಯೇ ಮುಂದೆ ಬರುವಂತಹ ವಾಕ್ಯ ಸನ್ಮೂಲಾ ಸೌಮ್ಯ ಇಮಾ ಸರ್ವ ಪ್ರಜಾ ಸದಾಯತನಾ ಸತ್ಪ್ರತಿಷ್ಠಾ ಅಂತ ಸುಷುಪ್ತಿಯ ವಿಷಯವನ್ನು ಹೇಳ್ತೀನಪ್ಪ ಅಂತ ಉದ್ದಾಲಕರು ಶ್ವೇತಕೇತುಗೆ 8ನೇ ಖಂಡ ಬರುತ್ತೆ. ಆ 8ನೇ ಖಂಡದಲ್ಲಿ ಉಪದೇಶ ಮಾಡ್ತಾರೆ ಸುಷುಪ್ತಿಯ ವಿಷಯವನ್ನ. ಆಗ ಬರುವ ವಾಕ್ಯ ಇದು. ಸನ್ಮೂಲಾ ಸೌಮ್ಯ ಇಮಾಹ ಸರ್ವಾಹ ಪ್ರಜಾ, ಸನ್ಮೂಲಾಹ ಅಂದ್ರೆ ಅವನಿಂದಲೇ ಸೃಷ್ಟಿಯಾಗುತ್ತೆ. ಸದಾಯತನಃ ಅವನನ್ನೇ ಆಶ್ರಯಿಸಿದೆ, ಸತ್ಪ್ರತಿಷ್ಠಾ ಅವನನ್ನೇ ಹೋಗಿ ಸೇರತ್ವೆ ಎಲ್ಲ ಅಂತ ಹೇಳಿ ಇಲ್ಲಿ ಉಪದೇಶ ಮುಂದೆ ಬರುತ್ತೆ. ಇತಿ ಸನ್ಮೂಲಃ ಸದಾಯತನಃ ಸತ್ಪ್ರತಿಷ್ಠಾಃ. ಇಲ್ಲಿ ಒಂದು ಪೇಜು ಬಿಟ್ಟೋಗಿದೆ ಪ್ರಿಂಟೆಡ್ ಪುಸ್ತಕದಲ್ಲಿ. 698 697 ಆದ್ಮೇಲೆ 699 ಇದೆ, 698 ಇಲ್ಲ. ಅದನ್ನ ನಾನು ಇಲ್ಲಿ ಸ್ಕ್ಯಾನ್ ಮಾಡಿ ಇಟ್ಟಿದ್ದೀನಿ, ನೋಡ್ಬಿಟ್ಟು ಅದು ಶೇರ್ ಮಾಡ್ತೀನಿ ಈಗ. 698 ಇತಿ ಪ್ರತಿವಚನೆ ಅವರು ಉತ್ತರ ಕೊಡುವಾಗ ಸದಾಯತನಾಹ ಇತಿ ಸತಃ ಆತ್ಮತ್ವಂ, ಅವನ ಆಶ್ರಯದಲ್ಲಿಯೇ ಇದ್ದಾರೆ ಅಂತ ಹೇಳಿದ್ರೆ ಅವನೇ ಆಧಾರ ಎಲ್ಲಕ್ಕೂ ಹೇಳುವಾಗ ಆತ್ಮತ್ವವು ತಿಳಿದು ಬರುತ್ತೆ. ಸನ್ಮೂಲಾಹ ಸತ್ಪ್ರತಿಷ್ಠಾಹ ಇತಿ ಸತಃ ಉಪಾದಾನತ್ವಂಚ ಪ್ರತಿಪಾದ್ಯತೆ ಇತಿ ದ್ರಷ್ಟವ್ಯಂ. ಸತ್ತಿನಿಂದಲೇ ಸೃಷ್ಟಿಯಾಗಿ ಸತ್ತನ್ನೇ ಹೋಗಿ ಸೇರ್ತಾರೆ ಸತ್ ಶಬ್ದನಾದ ಪರಮಾತ್ಮ. ಇಲ್ಲಿ ಹೇಳ್ತಿರೋ ಸದೇವ ಸೌಮ್ಯ ಇದಮುಗ್ರಾಸೀತ್ ಅಂತ ಬರುತ್ತೆ ಮುಂದೆ. ಸಚ್ಛಬ್ದವಾಚ್ಯನಾದ ಪರಮಾತ್ಮನೇ ಮೂಲ, ಅವನಿಂದಲೇ ಎಲ್ಲ ಹೊರಬಂದು ಅವನನ್ನೇ ಹೋಗಿ ಸೇರ್ತಾರೆ ಎಲ್ಲರೂ ಅಂತ ಹೇಳಿರೋದು ಉಪಾದಾನತ್ವವನ್ನು ತಿಳಿಸುತ್ತೆ. ಮತ್ತೆ ಆಯತನಃ ಅನ್ನೋದು ಆತ್ಮತ್ವವನ್ನು ಆಧಾರಾಧೇಯ ಭಾವ ಅಲ್ಲಿ ಆಶ್ರಯನಾಗಿರುವುದು ತಿಳಿಸುತ್ತೆ. ಅತಃ ಏವ ಅಥಾತೋ ಅಹಂಕಾರಾದೇಶ, ಇದು ಭೂಮ ವಿದ್ಯೆಯಲ್ಲಿ ಬರೋದು ಮುಂದಿನ ಅಧ್ಯಾಯ 7ನೇ ಅಧ್ಯಾಯ. ಅಥಾತ ಆತ್ಮಾದೇಶ ಅಥಾತ ಆದೇಶೋ ನೇತಿ ನೇತಿ ಆದಿತ್ಯೋ ಬ್ರಹ್ಮೇತ್ಯಾದೇಶ ಉಭಯಮಾದಿಷ್ಟಂ ಭವತಿ ಅಧ್ಯಾತ್ಮಂಚ ಅಧಿದೈವತಂಚ ಇತ್ಯಾದೌ ವಿಭಾಗ ಆದೇಶ ಶಬ್ದಸ್ಯ ಉಪದೇಶಾರ್ಥಕತ್ವಮೇವಾಸ್ತು ನ ಪ್ರಶಾಸನಾರ್ಥಕತ್ವಂ ಇತಿ ಶಂಕಾ ಪರಾಕೃತ ಅಂದ್ರು. ಈ ವಾಕ್ಯಗಳಲ್ಲೆಲ್ಲ ಉಪದೇಶ ಅನ್ನುವ ಅರ್ಥ ಆದೇಶ ಶಬ್ದಕ್ಕೆ. ಅಥಾತ ಆದೇಶೋ ಅಥಾತ ಅಹಂಕಾರಾದೇಶ ಅಂದ್ರೆ ಅಹಂಕಾರದ ಆದೇಶ ಅಂದ್ರೆ ಉಪದೇಶವಿದೆ ಅಂತ ಅರ್ಥ. ಅಹಮೇವ ಉಪರಿ ಅಹಮೇವ ಅಧಸ್ತಾತ್ ಅಹಮೇವ ಅಹಮೇವ ದಕ್ಷಿಣತಃ ಅಹಮೇವ ಉತ್ತರತಃ ಹೀಗೆ ಬರುತ್ತೆ ಅಲ್ಲಿ ಭೂಮ ವಿದ್ಯೆಯಲ್ಲಿ. ಅಹಂ ಅಹಂ ಅಂತ ಅಲ್ಲಿ ಪರಮಾತ್ಮನನ್ನ ಅನುಭವಿಸೋದು ಭೂಮ ವಿದ್ಯಾನಿಷ್ಠನಿಗೆ ಹೇಳಲ್ಪಟ್ಟಿದೆ. ಅಲ್ಲಿ ಉಪದೇಶ ಅಂತ ಅರ್ಥ ಆದೇಶಕ್ಕೆ. ಅಥಾತ ಆತ್ಮಾದೇಶ ಅನ್ನೋ ಕಡೆಯೂ ಆಗಲೇ ಆತ್ಮ ಅಧಸ್ತಾದ ಆತ್ಮ ಉಪರಿಷ್ಟಾತ್ ಅಂತ ಅಲ್ಲಿಯೂ ಹಾಗೆ ಬರುತ್ತೆ. ಅದು ಉಪದೇಶ ಅಂತಾನೆ ಅರ್ಥ. ಅಥಾತ ಆದೇಶೋ ನೇತಿ ನೇತಿ ಎನ್ನುವಾಗ್ಲೂ ಉಪದೇಶ ಅನ್ನುವ ಅರ್ಥ. ಆದಿತ್ಯೋ ಬ್ರಹ್ಮೇತ್ಯಾದೇಶ ಇದೆಲ್ಲ ಕೂಡ ಅಧ್ಯಾತ್ಮ ಅಧಿದೈವಂಚ ಆದಿಷ್ಟಂ ಭವತಿ ಅಂದೆಲ್ಲ ಉಪದೇಶ ಮಾಡಿದಾಗ ಆಯ್ತು ಅಂತಾನೆ ಅರ್ಥ. ಇಲ್ಲೆಲ್ಲ ಈ ರೀತಿ ಆದೇಶ ಶಬ್ದಕ್ಕೆ ಇಲ್ಲಿ
ಬೇರೆ ಅರ್ಥ ಮಾಡಬೇಕು ಅನ್ನೋದು ಸರಿ ಇಲ್ಲ. ಯಾಕೆ ಅಂದ್ರೆ ಇದೆಲ್ಲ ಇದುವರೆಗೂ ಸಮರ್ಥನೆ ಮಾಡಿದ್ರು ಆದೇಶ ಶಬ್ದಕ್ಕೆ ಪ್ರಶಾಸಿತೃತ್ವಕ್ಕೆ ಎಷ್ಟು ಪ್ರಮಾಣಗಳಿದೆ. ಇಲ್ಲಿ ಹೇಳ್ತಾ ಇರೋದು ಶ್ರುತಂ ಶ್ರುತಂ ಅಶ್ರುತಂ ಶ್ರುತಂ ಭವತಿ ಮೊದಲಾದದ್ದು, ಒಂದನ್ನು ತಿಳಿದ್ರೆ ಎಲ್ಲ ತಿಳಿಯುವಂತಹದ್ದು. ಇದೆಲ್ಲವೂ ಪ್ರಷ್ಟವ್ಯ ವಸ್ತುವಿನ ಸ್ವರೂಪ, ಅದಕ್ಕೆ ಅನುಗುಣವಾಗಿಯೇ ಇಲ್ಲಿ ಅರ್ಥ ಮಾಡೋದು ಸೂಕ್ತವಾದದ್ದು ಅಂತ ಹೇಳಿ ಇಲ್ಲಿ ಪ್ರಶಾಸಿತೃ ಹೇಳಿ. ಆದೇಶ ಶಬ್ದಕ್ಕೆ ಪ್ರಶಾಸನಂ ಅಂತ ಅರ್ಥ, ಆದೇಶಂ ಅಂತ ಹೇಳಿದ್ರೆ ಪ್ರಶಾಸಿತಾರಂ ಅಂತ ಅರ್ಥ. ಆದೇಶ ಪ್ರಶಾಸನಂ, ಆದಿಶ್ಯತೆ ಅನೇನ ಇತಿ ಆದೇಶ ಪ್ರಶಾಸನಂ. ಆದ್ದರಿಂದ ಆದೇಶಂ ಪ್ರಶಾಸಿತಾರಂ ಅಂತ ಅದು ಪ್ರಮಾಣಕ್ಕೆ ಅನುಗುಣವಾಗಿ ಅದನ್ನ ಹೇಳಿದ್ರು. ಆ ಅರ್ಥವನ್ನ ಇಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ. ಅತಃ ಜಗದುಪಾದಾನಭೂತಂ ಜಗದಾತ್ಮಾನಂ ಕಿಂ ಪೃಷ್ಟವಾನಸಿ ಇತಿ ಅರ್ಥ. ಪೃಷ್ಟವಾನಸಿ ಇದ್ರು ಜಗದುಪಾದಾನಭೂತಂ ಜಗದಾತ್ಮಾನಂ ಕಿಂ ಪೃಷ್ಟವಾನಸಿ. ಯಾರು ಜಗದ ಆತ್ಮನಾಗಿ ಉಪಾದಾನವಾಗಿದ್ದಾನೋ ಅವನ ಸ್ವರೂಪವನ್ನು ಕೇಳಿ ತಿಳ್ಕೊಂಡಿಯೇ. ಅತ್ರ ಜ್ಞಾತವಾನಸಿ ಇತಿ ಅನುಕ್ತ್ವ ಪೃಷ್ಟವಾನಸಿ ಇತಿ ಉಕ್ತವತಃ. ತಿಳಿದುಕೊಂಡ್ಯಾ ಅಂತ ಹೇಳಲಿಲ್ಲ, ಕೇಳಿದ್ಯಾ ಅಂತ ಹೇಳಿದ್ರು. ಅಪ್ರಾಕ್ಷ್ಯ ಹಾಗೆ ಪೃಷ್ಟವಾನಸಿ ಅಂತ ಅರ್ಥ ಮಾಡಿದ್ರು. ಕೇಳಿದ್ಯಾ ಅವ್ರನ್ನ ಅಂತ ಕೇಳಿದ್ರು ಆಚಾರ್ಯರನ್ನ. ಯಾಕೆ ಅಂದ್ರೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಪರಿಪ್ರಶ್ನೆ ಮಾಡಿದ್ದಾನೆ ತಿಳಿಬೇಕು. ಆದ್ದರಿಂದ ಪ್ರಶ್ನೆ ಮಾಡಿ ಕೇಳಿದ್ಯಾ ಪೃಷ್ಟವಾನಸಿ. ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಇತಿ ಉಕ್ತರೀತ್ಯ ಪ್ರಣಿಪಾತಾದಿ ಪ್ರಸನ್ನ ಆಚಾರ್ಯೋಪದೇಶಗಮ್ಯ ಏವ ಸಹ ಅರ್ಥ. ಈ ಉಪಾದಾನತ್ವ ಆತ್ಮತ್ವ ಎಲ್ಲ ತಿಳಿಬೇಕಾದ್ರೆ ಪ್ರಣಿಪಾತ ಎಲ್ಲ ಮಾಡಿ ಆಚಾರ್ಯರಿಗೆ ಎಲ್ಲ ವಿಧವಾದ ಕೈಂಕರ್ಯ ಮಾಡಿ ಅವರ ಪ್ರಸನ್ನತೆಯನ್ನು ಸಂಪಾದಿಸಿಕೊಂಡ್ರೆ ಅವಂತಹ ಆಚಾರ್ಯರಿಂದ ಉಪದೇಶವಾದರೆ ಅದರಿಂದಲೇ ತಿಳಿಯಕ್ಕೆ ಸಾಧ್ಯ, ಬೇರೆ ಯಾವ ಮಾರ್ಗವೂ ಇಲ್ಲ. ನತು ಪ್ರಕಾರಾಂತರೇಣಾಪಿ ಜ್ಞಾತುಂ ಶಕ್ಯತೆ ಇತಿ ಅಭಿಪ್ರಾಯ ಅಂದ್ರು. ಅದಕ್ಕೆ ಇಲ್ಲಿ ಪೃಷ್ಠವಾನಸಿ ಇದ್ದರೆ ಅರ್ಥ ಮಾಡ್ತಾರೆ. ಇಲ್ಲಿ ಆಚಾರ್ಯಾದೇವ ಬ್ರಹ್ಮಜ್ಞಾನ ವಿದಿತ ಅಂತ ಹೇಳಿದ್ರು. ಆಚಾರ್ಯನೇ ಉಪದೇಶ ಮಾಡಬೇಕು. ಆಚಾರ್ಯಾದೇವ ಆಚಾರ್ಯಾದ್ಧ ವೈ, ಅದರಿಂದಲೇ ಸಾಧಿಷ್ಠ ಪ್ರಾಪತಿ ಅಂತ ಹೇಳಿದ್ರು. ಆಚಾರ್ಯರಿಂದಲೇ ಅದು ಸಾರ್ಥಕವಾಗುತ್ತೆ, ಉಪದಿಷ್ಟವಾಗುತ್ತೆ ಅಂತ ಹೇಳಿ ಬ್ರಹ್ಮಜ್ಞಾನಾಪ್ತೆಯೇ ಗುರು ಅಭಿಗಮನ ವಿಧೇಹೆ ಅಂತ ದೇಶಿಕರು ಹೇಳ್ತಾರೆ ಅಧಿಕರಣ ಸಾರಾವಳಿಯಲ್ಲಿ. ತೇನ ತತ್ವೋಪದೇಶಾತಿ ಅಂತ. ಬ್ರಹ್ಮಜ್ಞಾನಾಪ್ತೆಯೇ ಗುರು ಅಭಿಗಮನ ವಿಧೇಹೆ ತೇನ ತತ್ವೋಪದೇಶಾತಿ. ವಿಧಿ ಇದೆ ಆಚಾರ್ಯ ಗುರುಮೇವ ಅವನು ಆಶ್ರಯಿಸಬೇಕು ಅಂತ ಹೇಳ್ಬಿಟ್ಟು ತದ್ವಿಜ್ಞಾನಾರ್ಥಂ ಗುರುಮೇವ ಅಭಿಗಚ್ಚೇತೆ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ವಿಧಿ ಇರೋದ್ರಿಂದ ಅದನ್ನ ಈ ಅರ್ಥವನ್ನ ಇಲ್ಲಿ ಮಾಡುದು. ಇನ್ನು ಮುಂದೆ ಅವರು ಶ್ವೇತಕೇತು ಪ್ರಶ್ನೆ ಮಾಡ್ತಾರೆ. ಕಥನ್ ಭಗವಃ ಸ ಆದೇಶೋ ಭವತಿ. ಅದು ಹೇಗೆ ತಿಳಿಯೋಕ್ ಸಾಧ್ಯ? ಒಂದು ತಿಳಿದ್ರೆ ಎಲ್ಲ ತಿಳಿಬಹುದು ಅಂದ್ರಲ್ಲ, ಅದೇನು ನನಗೆ ತಿಳಿಲಿಲ್ಲ ಅರ್ಥ, ಸ್ವಲ್ಪ ಅದನ್ನ ನೀವೇ ತಿಳಿಸ್ಬಿಡಿ ಅಂತ ಶ್ವೇತಕೇತುವು ಉದ್ಧಾರಕರನ್ನ ಪ್ರಾರ್ಥನೆ ಮಾಡ್ತಾನೆ. ಏಕವಿಜ್ಞಾನ ಸರ್ವವಿಜ್ಞಾನ ಹೇಗೆ ಸಾಧ್ಯ ಅನ್ನೋ ತಿಳಿಲಿಲ್ಲ ಶ್ವೇತಕೇತು. ಆ ಪ್ರಶ್ನೆ ಮುಂದೆ ಬರುತ್ತೆ, ಅದನ್ನ ವಿವರಿಸ್ತಾರೆ. ಮುಂದೆ ಅದನ್ನ ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳು. ಇದು ಶ್ವೇತಾಶ್ವತರ ಉಪನಿಷತ್ತೇನ ಇದು? ಛಾಂದೋಗ್ಯ ಉಪನಿಷತ್ತು, ಅಲ್ಲ. ಓಂ ಮಾಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಂ ಬ್ರಹ್ಮ ನಿರಾಕರೋತು ಮಾಮ ನಿರಾಕರಣಮಸ್ತು ಅನಿರಾಕರಣಂ ಮೇ ಅಸ್ತು ತದಾತ್ಮನಿಷತ್ಸು ಧರ್ಮಾಃ ತೇ ಮಯಿ ಸಂತು.